ನಾವು ಏನಾಗಕ್ಕೆ ಅಂತ ಬಂದೀವಿ ಎತ್ತಿಕೊಳ್ಳೋದೇ ಕೇಳಿದ್ರೆ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗೆ ಅಂತ ಕಳೆಯಕ್ಕೆ ಬಂದಿರತಕ್ಕಂಥ ಬರಲ್ಲ. ನಾನು ನಿನ್ನೆ ನಿಮಗೆ ಅಂತ ಹೇಳಿದೆ, ನಾನು ಪ್ರಾಣಿಗಳು ಉಂಡಂಗೆ ಅಂತ ಉಣ್ಣಕ್ಕೆ ಬಂದಿರತಕ್ಕಂಥವ್ರಲ್ಲ, ಪ್ರಾಣಿಗಳು ತಿನ್ನಕ್ಕೆ ಬಂದಿರತಕ್ಕಂಥವ್ರಲ್ಲ. ಈ ಎಲ್ಲ 84 ಲಕ್ಷ ಜೀವರಾಶಿಗಳ ವೇದ ಆಗಮ ಉಪನಿಷತ್ತುಗಳೆಲ್ಲ ಹೇಳ್ತವೆ. ಯಾವುದನ್ನು ಈ 84 ಲಕ್ಷ ಜೀವರಾಶಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಹತ್ತಿಕೊಂಡಂದ್ರೆ ಇದು ಅರಿವಿನ ಜನ್ಮ, ಅದು ಮನುಷ್ಯ ಜನ್ಮ ಹತ್ತಿಕೊಂಡು ಅನ್ನೋದನ್ನು ಹೇಳ್ಕೊಂಡು ಬರ್ತಾರೆ. ಹಾಗಾದ್ರೆ ನಾವು ಈ ಭೂಮಿಗೆ ಬಂದ ಬಳಿಕ ನಾವು ಏನಾಗಬೇಕಾಗ್ಯದ ರೀ? ನಾವೂ ಶರಣರಾಗಬೇಕಾಗ್ಯದ, ನಾವೂ ಸಂತರಾಗಬೇಕಾಗ್ಯದ. ಬರೀ ಅಂದ ಮದುವೆ ಮಾಡ್ಕೊಳ್ಳೋ ಸನ್ಯಾಸಿಗಳಿಗೆ ಮಾತ್ರ ಮಹಾತ್ಮರಾಗಕ್ಕೆ ಬರ್ತದೆ ಅನ್ನೋ ತಿಳ್ಕೊಳೋದಕ್ಕೆ ಕೇಳಿದ್ರ ಏನ್ರಿ? ಅಲ್ಲ. ಸಂಸಾರದೊಳಗೆ ಅಂದ ಇದ್ದೂ ಕೂಡ ಇರ್ಲಾರ್ದಂಗೆ ಅಂದ ಯಾವ ಇರ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಶರಣನಾಕ್ಕನೆ ಬರ್ತಾಗಿ ಎಲ್ಲರೂ ಶರಣರಾಗಕ್ಕೆಂದ ಬರಂಗಿಲ್ಲ. ಒಂದು ಸಗಣಿಯಾಗಿಂದ ಹುಳ ಇರ್ತದ ನೋಡಿರ್ಬೇಕು ನೀವು. ಸಗಣಿ ಒಳಗಿಂದ ಹುಳ ಇರ್ತದಲ್ರಿ, ಅದು 3 ಕಾಲಿಂದ ಇದು ಏನು ಟಮ್ ಇರ್ತದಲ್ಲ, ಟಮ್ನಂಗೆ ಇರ್ತದೆ ನೋಡ್ರಿ, ದೊಡ್ಡದು ಕಾಲಿಲಿ ಸಗಣಿ ಉಂಡಿ ಮಾಡ್ಕೋತ ಹೋಗಿರ್ತದಲ್ಲ. 24 ತಾಸು ಸಗಣಿ ಒಳಗಿದ್ರು ಆ ಸಗಣಿ ಒಳಗಿನಿಂದ ಹೊರಗೆ ಬರಬೇಕಾದ್ರೆ ಒಂದು ಅಗಳೂ ಕೂಡ ಸಗಣಿ ಮೈ ಹಚ್ಕೊಂಡ್ರಂಗಿಲ್ಲ. ಹಚ್ಕೊಂಡಿರ್ತದನ್ರಿ? ಹಚ್ಕೊಂಡ್ರಂಗಿಲ್ಲ. ಅದಕ್ಕೆ ಯಾರು ಶಾಂಪು ಹಚ್ಚಿ ತೊಳೆದವ್ರ? ಯಾರು ಮೈಸೂರು ಸ್ಯಾಂಡಲ್ ಸಾಬೂನು ಹಚ್ಚಾರನ್ರಿ? ಅದಕ್ಕೆ ಎಷ್ಟು ನೀಟ್ ಮಿನ್ಸ್ತಿರ್ತದೆ, ಅಟ್ಟ ಹೊಳಪಿರ್ತದಲ್ಲ. ಹಂಗೆ ಶರಣರಾಗಬೇಕಾಗಿತ್ತು ಅಂತ ತಿಳ್ಕೊಂಡ್ರ ಹೆಂಡ್ರಿ ಇರಲಿ, ಮಕ್ಕಳಿಗಿರಲಿ, ಹೊಲ ಇರಲಿ, ಮನೆ ಇರಲಿ, ಎಲ್ಲಾನು ಕೂಡ ಯಾವ ಇದ್ದೂ ಕೂಡ ಅದ್ರಾಗ ಇರ್ಲಾರ್ದಂಗೆ ಯಾವ ಇರ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಶರಣನಾಕ್ಕನೆ ಬರ್ತಾಗಿ ಎಲ್ಲರೂ ಕೂಡ ಶರಣರಾಗಕ್ಕಾಗಂಗಿಲ್ಲ. ನಾವು ಮಾನವ ಹೋಗಿ ಅಂದ ಮಹಾದೇವನಾಗಬೇಕಾದ್ರೆ, ನಾವು ನರ ಅಂದ ಹೋಗಿ ಅಂದ ಏನ್ರಿ ಶಿವ ಆಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ಏನು ಮಾಡಬೇಕಾಗ್ಯದ ಇವತ್ತಿನ ದಿನಮಾನದೊಳಗೆ? ಯಾಕಂದ್ರೆ ಹಿಂದೆ ಮರ್ತೀವಿ. ಮರ್ತಿರ್ತಕ್ಕಂಥದ್ದನ್ನು ನೆನಪಿಸ್ಕೊಡ್ಲಕ್ಕೆಂದ ಒಬ್ಬ ವ್ಯಕ್ತಿ ಬೇಕು ನಮಗೆ. ಅದನ್ನೇ ನಿಜಗುಣ ಶಿವಗಳು ಹೇಳಿದ್ರು, ಅಪ್ಪ ನೀ ದೇವರಾಗಬೇಕಂತಿದಿ, ನೀನೊಬ್ಬ ಶರಣನಾಗಬೇಕಂತಿದಿ, ನೀನೊಬ್ಬ ಮಹಾತ್ಮನಾಗಬೇಕಂತಿದಿ, ನೀನೊಬ್ಬ ಶರಣ ಸಂತ ಮಹಾತ್ಮನಾಗಬೇಕಾಗಿತ್ತು ಅಂದ್ರೆ ನೀನೇ ಈ ಜೀವನದ ಒಳಗೆ, ಈ ಭೂಲೋಕದ ಒಳಗೆ ನೀನೊಬ್ಬ ದೇವರಾಗಬೇಕಾಗಿತ್ತು ಅಂತಂದ್ರೆ ನೀ ಭಾಳ ಕಷ್ಟಪಡೋದು ಬೇಕಾಗಿಲ್ಲ. ನೀ ರೊಕ್ಕ ಗಳಿಸೋದ್ರಿಂದ ನೀ ದೇವರಾಗಕ್ಕಾಗಂಗಿಲ್ಲ. 100 ಎಕರೆಯಿಂದ ಆಸ್ತಿ ಇನ್ನೊಬ್ರಿಗೆ ಮೋಸ ಮಾಡಿದ ಆಸ್ತಿ ಗಳಿಸೋದ್ರಿಂದ ನೀ ದೇವರಾಗಕ್ಕಾಗಂಗಿಲ್ಲ. ಏನು ಅಲಮರಿ ತುಂಬ ಬಂಗಾರ ಇಟ್ಟರು ಕೂಡ ನಾವು ದೇವರಾಗಕ್ಕಾಗಂಗಿಲ್ಲ. ಆದ್ರೆ ಒಂದೇ ಒಂದು ಮಾತು ಈ ಮಸ್ಕಿ ಊರಾಗ ಒಂದು 5 ಮಾತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ನನ್ನ ಮಾತಲ್ಲ, ಇದು ನಿಜಗುಣ ಶಿವಗಳು ಹೇಳಿರ್ತಕ್ಕಂಥ ಮಾತು. ನಿಜಗುಣ ಶಿವಗಳು ಹೇಳಿರ್ತಕ್ಕಂಥ 5 ಮಾತುಗಳನ್ನು ಯಾವ ಬದುಕಿನೊಳಗೆ ಪಾಲನೆ ಮಾಡ್ತಾನಲ್ಲ, ಈ 5 ಮಾತುಗಳನ್ನು ಪಾಲನೆ ಮಾಡಿರ್ತಕ್ಕಂಥವನೇ ಬಸವಣ್ಣ ಜಗಜ್ಯೋತಿಯಾದ. ಈ 5 ಮಾತುಗಳನ್ನ ಪಾಲನೆ ಮಾಡಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳು ಜಗಜ್ಯೋತಿಯಾದರು. ಈ 5 ಮಾತುಗಳನ್ನು ಪಾಲನೆ ಮಾಡಿರ್ತಕ್ಕಂಥ ನಿಮ್ಮ ಊರೊಳಗಿಂದ ಸುಮಾರಿಂದ 7 ಜನ ಏನ್ರಿ ಮಸ್ಕಿ ಊರಾಗಿಂದ 7 ಜನ ಮಹಾತ್ಮರಿಂದ ಆಗಿ ಹೋಗ್ಯಾರ ನಿಮ್ಮಲ್ಲಿ ಏನ್ರಿ? ಹಾಗೆಲ್ಲ ನನಗೆ ಮುಂಜಾನೆ ನಮ್ಮ ಶಿವಲಿಂಗ ಶಾಸ್ತ್ರಿಗಳಿಂದ ಹೇಳುತ್ತಿದ್ರು, ಇಲ್ಲಿ ಅಂತಿಂಥವ್ರು ಹುಟ್ಟ್ಯಾರ ನಮ್ಮ ಊರಾಗತ್ತೆ ಕೊಡಂದ್ರೆ ದೊಡ್ಡ ದೊಡ್ಡ ಮಹಾತ್ಮರು ಹುಟ್ಟಿರ್ತಕ್ಕಂಥ ಪುಣ್ಯ ಭೂಮಿದು. ದೊಡ್ಡ ಶರಣರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಇದೆ ನಿಮ್ಮ ಮಸೂತಿ ಗ್ರಾಮ. ಯಾವ ನಿಜಗುಣ ಶಿವಗಳಿಂದ ಬಂದು ಮಾತು ಹೇಳ್ತಾರೆ, ನೀನು ದೇವರಾಗಬೇಕಾಗಿತ್ತು ಅಂತ ತಿಳ್ಕೊಂಡ್ರ ನೀನು ರೊಕ್ಕ ಗಳಿಸೋದ್ರಿಂದ ದೇವರಾಗಂಗಿಲ್ಲ, ಸಂಪತ್ತು ಗಳಿಸೋದ್ರಿಂದ ದೇವರಾಗಂಗಿಲ್ಲ, ಇನ್ನೊಬ್ರಿಗೆ ಟೀಕಾ ಮಾಡೋದ್ರಿಂದ ದೇವರಾಗಂಗಿಲ್ಲ, ಇನ್ನೊಬ್ರಿಗೆ ಮೋಸ ಮಾಡೋದ್ರಿಂದ ನೀನು ದೇವರಾಗಂಗಿಲ್ಲ. ನೀ ದೇವರೇ ಆಗಬೇಕಾಗಿತ್ತು ಅಂದ್ರೆ ಸರಳವಾಗಿರ್ತಕ್ಕಂಥ 5 ಮಾತುಗಳಿಂದ ನಿಜಗುಣ ಶಿವಗಳಿಂದ ಹೇಳ್ತಾರೆ. ಇವು ರೊಕ್ಕ ಕೊಡ್ತಾರದವಲ್ಲ, ಎಲ್ಲರಿಂದ ಪಾದಯಾತ್ರಕ್ಕೆ ಹೋಗವಲ್ಲ, ಎಲ್ಲರ ಗುಡಿ ಗುಂಡಾರಗಳನ್ನ ಗುಡ್ದಾಗಿಂದ ತಿರುಗವಲ್ಲ, ಎಷ್ಟು ಸರಳ ಹೇಳ್ತಾರೆ. ನೀ ದೇವರಾಗಬೇಕಾಗಿತ್ವಲ್ಲ, ನಿಜಗುಣ ಶಿವಗಳಿಂದ 5 ಮಾತುಗಳನ್ನು ನಾವು ಪಾಲನೆ ಮಾಡಬೇಕು. ಏನು 5 ಮಾತು? ಇಡೀ 6 ಶಾಸ್ತ್ರಗಳನ್ನು ಬರೆದಿರ್ತಕ್ಕಂಥ ನಿಜಗುಣ ಶಿವಗಳು ಷಡ್ಶಾಸ್ತ್ರಗಳನ್ನು ಬರೆದರು. 11 ದೊಡ್ಡ ಗ್ರಂಥಗಳನ್ನು ಬರೆದಿರ್ತಕ್ಕಂಥ ನಿಜಗುಣ ಶಿವಗಳು ಷಟ್ಶಾಸ್ತ್ರದ ಸಾರ ಅಂತಕ್ಕಂಥ ಹೇಳ್ರಿಪ್ಪ, ಸ್ವಲ್ಪ ಸಮಯದೊಳಗೆ ಅಂತ ಹೇಳ್ರಿ ಎತ್ತಿಕೊಂಡಂದ್ರೆ ನಿಜಗುಣ ಶಿವಗಳಿಂದ 6 ಶಾಸ್ತ್ರಗಳ ಫಲ ಒಂದೇ ಒಂದು ಶ್ಲೋಕಿನಾಗಿಂದ ತುಂಬಿಟ್ರು. ಅದು ಯಾವುದು ಒತ್ತುಕೊಂಡದಕ್ಕೆ ಕೇಳಿದ್ರೆ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಬುದು ನರರಿಗೆ ಮುಕ್ಕುತಿ, ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನೇ ಮಾಡು, ಶಾಂತರುಡನಾಡು, ಹರ ನಡಿಬಿಡಿ. ಇವು 5 ಮಾತು ನೋಡ್ರಿ, ಇವು ಕರೆದಿತ್ತರವಲ್ಲ, ಇವೆಲ್ಲರ ಪಾದಯಾತ್ರಕ್ಕೆ ಹೋಗವಲ್ಲ, ಎಲ್ಲರ ಹೋಗಿ ಅಂದ್ರೆ ಯಾವುದರ ದೇವರಿಗಿಂದ ಹೋಗಿ ಬಂಗಾರ ಕಿರೀಟ ಅಂದ ಇಟ್ಟು ಬರೋದು ಅಲ್ಲಿದು. ನೀನು ದೇವರಾಗಬೇಕಾಗಿತ್ತಲ್ಲ, ಅವರು ಒಂದೇ ಒಂದು ಮಾತು ಹೇಳ್ತಾರ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಬುದು ನರರಿಗೆ ಮುಕುತಿ. ಮುಕ್ತಿ ಅಂದ್ರೇನು? ಸುಖ.
ಈಟೇ ತಲೆಗಿಟ್ರು. ಮುಕ್ತಿ ಅಂದ ಕೂಡನ ಸಾವತ್ತಿ ಕೂಡ ಅನ್ನಕ್ಕೆ ಹೋಗ್ಬೇಡ್ರಿ. ಮುಕ್ತಿ ಅಂದರೆ ಬಿಡುಗಡೆ, ಮುಕ್ತಿ ಅಂದ್ರೆ ಸುಖ, ಮುಕ್ತಿ ಅಂದ್ರೆ ಆನಂದ, ಮುಕ್ತಿ ಅಂದ್ರೆ ನೆಮ್ಮದಿ. ನಿನ್ನ ಜೀವನದೊಳಗಿಂದ ಮುಕ್ತಿ ಪಡಿಬೇಕಾಗಿತ್ತು ಅಂತಂದ್ರೆ, ನಿನ್ನ ಬದುಕಿನೊಳಗಿಂದ ಮುಕ್ತಿ ಅನ್ನತಕ್ಕಂಥ ಆನಂದವನ್ನು ನಿನಗೆ ಸಿಗಬೇಕಾಗಿತ್ತು ಅಂತಂದ್ರೆ, ಒಬ್ಬ ನೀನೇ ಈ ಭೂಮಿ ಮೇಲಿಂದ ದೇವರಾಗಬೇಕಾಗಿತ್ತು ಅಂತಕೊಂಡ್ರೆ, ನಿನ್ನ ಒಳಗಿರ್ತಕ್ಕಂಥ ದೇವರನ್ನು ನೀನು ನೋಡಬೇಕಾಗಿತ್ತು ಅಂತಕೊಂಡ್ರೆ, ಇವತ್ತು ನಾವು ಪುರಾಣಕ್ಕೆ ಬರುವಂಥ ಪ್ರಸಂಗದೊಳಗೆ ನಾವೆಲ್ಲ ತಯಾರಾಗಿ ಹೋಗಿವಲ್ಲ, ಕೊನೆಗೆ ಒಂದರ ಮುಂದೆ ನಿಂದಿರ್ತೀವಿ. ಎದರ ಮುಂದೆ ರೀ? ಎದರ ಮುಂದೆ ನಿಂದಿರ್ತೀರಿವ? ಪೌಡ್ರ್ ಹಚ್ಕೊಳಕ್ಕೆ, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳಕ್ಕೆ ಕನ್ನಡಿ ಮುಂದೆ ನಿಂದಿರ್ತೀವಿಲ್ಲ. ಕನ್ನಡಿ ಮುಂದೆ ನಿಂತಾಗೇ ನಮ್ಮ ಮುಖ ನಮಗೆ ಹೆಂಗೆ ಕಾಣುತ್ತದೋ ಹಂಗೆ ನಮ್ಮ ಒಳಗಿರ್ತಕ್ಕಂಥ ದೇವರನ್ನು ನಾವು ಕಾಣಬೇಕಾಗಿತ್ತು ಅಂತಂದ್ರೆ, ಇದಕ್ಕೂ ಒಂದು ಕನ್ನಡಿ ಅದ. ಆ ಕನ್ನಡಿ ಯಾರು ಒತ್ತಿಕೊಂಡದ ಕೇಳಿದ್ರೆ ಒಬ್ಬ ಸದ್ಗುರುನಾಥ ಅನ್ನುವಂಥ ಕನ್ನಡಿ ಅದ. ನಿನ್ನ ಒಳಗಿರ್ತಕ್ಕಂಥದನ್ನು ಎಲ್ಲವನ್ನೂ ಕೂಡ ತೋರಿಸ್ತಾನೆ. ನಾವು ಏನೂ ಮಾಡೋದು ಬೇಕಾಗಿಲ್ಲ. ಅವ್ರ ನಿಜಗುಣ ಶಿವಗಳ ಮಾತಿಗೆ ಅನುಗುಣವಾಗಿ ಏನ್ರಿ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಇರಬೇಕು. ಕಲ್ಪನೆ ಇರಲಿ ನಿಮಗೆ, ಯೋಗ್ಯನಾಗಿರ್ತಕ್ಕಂಥ ಪದ ಬಳಸ್ತೀನಿ. ಯಾಕಂದ್ರೆ ಈಗ ಇವತ್ತಿನ ದಿನಮಾನದೊಳಗೆ ಸಿಕ್ಕಾಪಟ್ಟೆ ಗುರುಗಳಾಗ್ಯಾರ. ಯಾಕ್ರಿ ಭಾಳ ಜನ ಗುರುಗಳಾಗ್ಯಾರ. ಈಗ ಹೆಣ್ತಿ ಗುಮ್ಮದ್ಲತ್ತಂದ್ರೆ ಸಾಕು ಕಾವಿ ಬಟ್ಟೆ ಹಾಕ್ತಾನ. ಹೆಣ್ತಿ ಒಂದೇ ಗುಮ್ಮದ್ರೆ ಸಾಕು, ಮರದಿ ಸರಳ ಕೆಲಸ ಅಂದರೆ ಕಾವಿ ಬಟ್ಟೆ. ಮತ್ತು ಅಂಥವ್ರದೇ ಬೆಲೆ ಭಾಳ ಅದ. ನೀವು ಪ್ರವಚನ ಹೇಳ್ತೀವಿ, ಶಾಸ್ತ್ರ ಹೇಳ್ತೀವಿ, ನಿಮ್ಮನ್ನು ದೇವರನ್ನಾಗಿ ಮಾಡ್ತೀವಿ, ಬರ್ರಿ ಎತ್ತಿಕೊಂಡ್ರೆ ಬರೋಂಗಿಲ್ಲ. ನಿಮ್ಮ ಮಸೂತಿ ಊರಾಗ ಇಟ್ಟೆ ಮಂದಿರೇನು ನೀವು? ಅದೇ ಒಬ್ಬ ಯಾವ್ರೆ ಮಟಕ ಹೇಳೋ ಸ್ವಾಮಿ ಬಂದಿಂದಂದ್ರೆ ಏನು ರೀ? ಮಟಕ ನಂಬರ್ ಹೇಳೋ ಸ್ವಾಮಿ ಬಂದಿಂದಂದ್ರೆ ಅವ್ರಿಗಿನ ಗುರುಗಳು ಅವ್ರ ಬಲ್ಲಿ ಪಾಳಿ ಇರ್ತದ ಏನು ರೀ? ಅವ್ರ ಬಲ್ಲಿ ಪಾಳಿ ಹಚ್ಚಿ ರಾಜಕಾರಣಿಗಳನ್ನ ಹಿಡ್ಕೊಂಡು ಶ್ರೀಮಂತರು ಹಿಡ್ಕೊಂಡು ಎಲ್ಲರೂ ಎಲ್ಲಿ ಬೀಳ್ತಾರೆ, ಕಾಲಿಗೆ ಎತ್ತಿಕೊಂಡು ಅಂತ ಕೇಳಿದ್ರೆ ಅವ್ರ ಬಲ್ಲಿ ಬೀಳ್ತಾರೆ. ಅವರೇ ಗುರುಜಿ ಅಪ್ಪಾಜಿ ಏನು ರೀ? ನಡೆದಾಡೋ ದೇವ್ರತ್ತ. ನಾವೇನು ಉಳ್ಳಾಡೋ ದೇವ್ರನು ಏನು ರೀ? ಈಗ ಈಗ ಅದೊಂದು ಟ್ರೆಂಡ್ ಹೊಂಟದ ಈಗ ಏನು ರೀ? ಸ್ವಾಮಿಗಳಿಗೆಲ್ಲ ನಡೆದಾಡೋ ದೇವರು. ನಾವು ಮಡ್ಕ ನಂಬರ್ ಹೇಳವನಿ, ನಾವು ಪ್ರವಚನ ಮಾಡೋರು ನಾನು ಉಳ್ಳಾಡೋ ದೇವ್ರನು. ಹಾಂ, ಹೆಂಗದ್ರಿ? ಭಾಳ ಜನ ಆಗ್ಯಾರ ಗುರುಗಳು. ಆ ಗುರುಗಳ ಬಗ್ಗೆ ನಾವು ಮತ್ತೊಬ್ಬ ಸ್ವಾಮಿಗಳ ಬಗ್ಗೆ ಮತ್ತೊಬ್ಬರು ಗುರುಗಳ ಬಗ್ಗೆ ನಾವು ಟೀಕಾ ಮಾಡೋಕ್ಕತ್ತಿಲ್ಲ. ನಮಗೆ ಈ ಗುರುಗಳು ಬೇಕಾಗಿಲ್ಲ. ನಮ್ಮನ್ನು ಏನ್ರಿ ಧರ್ಮದ ಹಾದಿ ಬಿಡಿಸ್ತಕ್ಕಂಥ, ಏನ್ರಿ ನಮ್ಮನ್ನ ಮನಸ್ಸುಗಳನ್ನು ಕೆಡಿಸ್ತಕ್ಕಂಥ, ನಮ್ಮ ನಿಜ ಜೀವನ ತಗೊಂಡು ಹಾಳು ಮಾಡ್ತಕ್ಕಂಥ ಗುರುಗಳ ಬಗ್ಗೆ ನಾವು ಹೇಳಂಗಿಲ್ಲ. ನಾವು ದೇವರಾಗಬೇಕಲ್ಲ, ನಮಗೆ ಎಂಥ ಗುರು ಬೇಕಂತಕೊಂಡ ಕೇಳಿದ್ರೆ ಏನ್ರಿ ಯೋಗ್ಯನಾಗಿರ್ತಕ್ಕಂಥ ಗುರು ಬೇಕು. ಗುರು ಸಮರ್ಥನಾಗಿರಬೇಕು, ಗುರು ಜ್ಞಾನಿಯಾಗಿರಬೇಕು, ಗುರು ತಪಸ್ವಿ ಆಗಿರಬೇಕು. ಏನ್ರಿ ಎಲ್ಲರೂ ಕೂಡ ಕಾವಿ ಬಟ್ಟೆ ಹಾಕ್ಕೊಂಡ್ರೆ ಎಲ್ಲರೂ ಕೂಡ ಗುರು ಹೊತ್ತುಕೊಂಡು ನಾವು ಕರೆಯಂಗಿಲ್ಲ. ಏನ್ರಿ ಗುರುವಾಗಿರ್ತಕ್ಕಂಥ ಕಾವಿ ಬಟ್ಟೆನೇ ಹಾಕಬೇಕು ಅನ್ನೋಂಥದ್ದು ಏನಿಲ್ಲ. ಗುರುವಾಗಿರ್ತಕ್ಕಂಥ ಪೇಟನೇ ಸುತ್ತಬೇಕನ್ನುವಂಥದ್ದು ಏನಿಲ್ಲ. ಎಲ್ಲಿ ಜ್ಞಾನದಲ್ಲ ಒಂದೇ ಒಂದು ಮಾತು ತಿಳ್ಕೊ. ಗುರು ಅಂತಕ್ಕಂಥ ಪದದ ಅರ್ಥನೇ ಏನ್ರಿ? ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಕಳೀತಕ್ಕಂಥ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕಳೆದು ತನ್ನಲ್ಲಿರ್ತಕ್ಕಂಥ ಸುಜ್ಞಾನವನ್ನು ಯಾವ ನಮಗೆ ಅಂತ ತಲೆಯಾಗ ತುಂಬುತ್ತಾನಲ್ಲ ಅವನಿಗೆ ಗುರು ಅನ್ಬೇಕೆ ಹೊರತಾಗಿ ಎಲ್ಲರೂ ಕೂಡ ಗುರುಗಳಾಗಕ್ಕಾಗಂಗಿಲ್ಲ. ನಮ್ಮನ್ನು ಉದ್ಧಾರ ಮಾಡಬೇಕು, ಭವಬಂಧನದಿಂದ ಬಿಡಿಸಿ ಅಂದ ಏನ್ರಿ? ಅಕ್ಕಮಹಾದೇವಿ ಹೇಳ್ತಾಳಿಲ್ಲ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಏನ್ರಿ? ಭವಿ ಎಂಬದ ಹೊಡೆದು ಓಡಿಸಿ ಭಕ್ತಿ ಎಂದೆನಿಸಿದ ಗುರುವೇ. ಗುರುವಿನ ವರ್ಣನೆ ಮಾಡ್ತಾಳೆ ಅಕ್ಕಮಹಾದೇವಿ. ಏನಂತಾಳಕಿ? ನಾನು ಸಾಮಾನ್ಯಳಾಗಿರ್ತೇನೆ, ನರಮಾನವಳಾಗಿರ್ತಕ್ಕಂಥವಳನ್ನು ದೇವಮಾನವಳನ್ನಾಗಿ ಮಾಡಿರ್ತಕ್ಕಂಥವ್ರು ಯಾರು ಹೊತ್ತುಕೊಂಡು ಕೇಳಿದ್ರೆ ಒಬ್ಬ ಸದ್ಗುರುನಾಥ ಅದನ್ನು ಹತ್ತುಕೊಂಡು ಅನ್ನೋದನ್ನು ಅಕ್ಕಮಹಾದೇವಿ ವರ್ಣನೆ ಮಾಡ್ತಾರೆ. ಒಬ್ಬ ಗುರು ಜ್ಞಾನಿಯಾಗಿರಬೇಕು. ಅಂದಿನ ದಿನಮಾನದೊಳಗೆ ಅಂದ್ರೆ ಅಕ್ಕಮಹಾದೇವಿ ಇವತ್ತಿಟ್ಟೆಲ್ಲ ವೈರಾಗ್ಯದನಿದೆ. ಇಡೀ ಅಂದ ಕೇವಲ 18 ವರ್ಷದ ತರುಣಿಯಾಗಿರ್ತಕ್ಕಂಥ ಮಹಾದೇವಿ ಅಕ್ಕ ಏನ್ರಿ? ಕಲ್ಯಾಣದ ಒಳಗಿರ್ತಕ್ಕಂಥ 80 ವರ್ಷದ ಅಲ್ಲಮ್ಮ ಪ್ರಭದೇವರು 18 ವರ್ಷದ ಅಕ್ಕ ಮಹಾದೇವಿಗೆ ಸ್ವತಃ ಅಲ್ಲಮ್ಮ ಪ್ರಭದೇವರೇ ಅಕ್ಕ ಅಂತಕೊಂಡ ಕರಿಬೇಕಾದ್ರೆ ಆಕೆ ಎಂಥ ಜ್ಞಾನ ಅಂತಕ್ಕಂಥ ತುಂಬಿರ್ಬೇಕ್ರಿ ಅವಳ ಬಲ್ಲಿ. ಎಷ್ಟು ಜ್ಞಾನ ತುಂಬಿಕೊಂಡಿರ್ಬೇಕು. ಆ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಲಿಂಗ ದೇವರನ್ನು ವರ್ಣನೆ ಮಾಡ್ತಾಳ. ಹೆಂಗೆ ನಮ್ಮ ಯಾವ ಮಸೂತಿ ಗ್ರಾಮದ ಗುರುಗಳಾಗಿರ್ತಕ್ಕಂಥ ಯಾವ ಪ್ರಭುಕುಮಾರ ಶಿವಾಚಾರ್ಯ ತಗೊಂಡು ನಾವು ಹೆಂಗೆ ಹೇಳ್ತೀವೋ ಅವತ್ತಿನ ದಿನಮಾನದೊಳಗೆ ಅಕ್ಕ ಮಹಾದೇವಿಗಿಂತ ಜ್ಞಾನ ನೀಡಿರ್ತಕ್ಕಂಥ ಗುರುಗಳು ಗುರುಲಿಂಗ ದೇವರು ಒತ್ತಿಕೊಂಡಿದ್ರು. ಎಷ್ಟು ಜ್ಞಾನ ನೀಡ್ಯಾರ ತಗೊಂಡ ಅಕ್ಕ ಮಹಾದೇವಿ ಅಂದ್ರೆ ಇಂಥ ಇಡೀ ನಾಡಿನೊಳಗಂದ ಇಡೀ ಜಗತ್ತಿನ ಜೀವಿಗಳಿಗೆಲ್ಲ ಅಕ್ಕ ಅನ್ನಿಸ್ಕೊಂಡು ಹೋಗಿರ್ತಕ್ಕಂಥವಳು. ಈ ಸಾಮರ್ಥ್ಯ ಇಟ್ಟೆಲ್ಲ ವಚನಗಳನ್ನು ಬರೀತಕ್ಕಂಥ ಸಾಮರ್ಥ್ಯ ಏನ್ರಿ? ಎಲ್ಲಿ ಉಡ್ತಡಿ?
ಕಮ್ಮಿ ಬಸವ ಕಲ್ಯಾಣದಿಂದ ಉಡತಡಿಗೆಂದ ಹೋಗ್ಬೇಕಾದ್ರೆ 800 ಕಿಲೋಮೀಟರ್ ಅದೇ. ಅಷ್ಟು ದೂರಿನಿಂದ ದಿಗಂಬರಿಯಾಗಿ ಒಂಟಿಯಾಗಿ ಕಲ್ಯಾಣಕ್ಕೆ ಬರುವಂಥ ಸಾಮರ್ಥ್ಯ ಅವಳಲ್ಲಿ ಬರಬೇಕಾದ್ರೆ, ಶರಣರಲ್ಲಿ ಕೂಡುವಂಥ ಸಾಮರ್ಥ್ಯ ಬರಬೇಕಾದ್ರೆ ಅವಳ ಬೆನ್ನಿಗೆ ಯಾರಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ರೊಕ್ಕ ಇದ್ದಿದ್ದಿಲ್ಲ, ಗುರು ಇತ್ತು. ಗುರು ಇದ್ದ ತಿಳ್ಕೊಂಡ ಇವತ್ತು ಬದುಕಿನೊಳಗಿಂದ ಅಷ್ಟೆಲ್ಲ ಸಾಧನೆ ಮಾಡಲ್ಲ ಮಾದೇವಿ ಅಕ್ಕ. ಗುರು ಬೇಕು. ಅದಕ್ಕಾಗಿ ನಾನು ಯೋಗ್ಯನಾಗಿರ್ತಕ್ಕಂಥ ಗುರು ಹತ್ತಿಕೊಂಡ ಯಾಕೆ ಬಳಸ್ತೀನಿ ಹತ್ತಿಕೊಂಡದ ಕೇಳಿದ್ರೆ, ಒಬ್ಬ ಗುರು ಆಗಿರ್ತಕ್ಕಂಥವ ತಪಸ್ವಿ ಆಗಿರಬೇಕು, ಒಬ್ಬ ಗುರು ಆಗಿರ್ತಕ್ಕಂಥವ ಮಹಾಜ್ಞಾನಿಯಾಗಿರಬೇಕು, ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂತವನಾಗಿರಬೇಕು. ನಮ್ಮ ಒಳಗಿರ್ತಕ್ಕಂಥ ಕತ್ತೈಲನ್ನು ಕಳೆದು ಏನ್ರಿ ಜ್ಯೋತಿ ಬೆಳಗತಕ್ಕಂಥ, ಜ್ಞಾನದ ಜ್ಯೋತಿ ಬೆಳಗತಕ್ಕಂಥ ಸದ್ಗುರುನಾಥ ಬೇಕು. ಅಂದಾಗ ಮಾತ್ರ ನಾವು ದೇವರಾಗಲಿಕ್ಕೆ ಸಾಧ್ಯ ಅದ. ಏನ್ರಿ ಗುರುಗಳು ಬೇಕು ಬೇಕು ಅಂದ್ಕೊಳ್ಳಿ. ಈ ನಿಮ್ಮ ವಾರದ ಮನೆ ಮುಗಿಸ ಬರೋ ಗುರುಗಳನ್ನ ಹೇಳಕತ್ತಿಲ್ಲ ಏನ್ರಿ. ಈ ಗುರುಗಳು ಬೇರೆ, ಈ ಮಟಕ ನಂಬರ್ ಹೇಳೋ ಗುರುಗಳು ಈ ಕಡೆ ಒಂದು ಬೇರೆ ಆದ್ರೆ ಇನ್ನೊಬ್ರು ಮನೆ ಗುರುಗಳು ತೊಗೊಂಡಿರ್ತಾರಲ್ಲ, ವರ್ಷಗೊಮ್ಮೆ 10 ವರ್ಷಗೊಮ್ಮೆ ಬರ್ತೀವಲ್ಲ ಏನ್ರಿ. ನಾವು ಹೋಗಿ ಭಕ್ತರ ಮನೆಗೆ, ನಮ್ಮದು ಪಟ್ಟ ದೇವ್ರ ಮಠನೇ, ಭಕ್ತರ ಮನೆಗೆ ಹೋಗಿರ್ತೀವಲ್ಲ, ಆ ಗುರುಗಳದ್ದು ನೋಡಿರ್ಬೇಕು. ನಮ್ಮಲ್ಲಿ ಒಬ್ಬ ಗುರು ಬಂದನ ಪಾಪಿ ವರ್ಷಗೊಮ್ಮೆ ಗುರುಗಳು ಬರ್ತಾರತ್ತಂದು ಭಕ್ತ ಹೊಸ ಕಂಬಳಿ ಹೊಸ ಜಮಖಾನಿ ಖರೀದಿ ಮಾಡಿಟ್ಟಾನ. ಎಂದೂ ಬರಲಾರ ಗುರುಗಳು ಬಂದಾರ ತಿಳ್ಕೊಂಡು ಮೊದಲ ಕೆಳಗೆ ಕಂಬಳಿ ಹಾಕ್ಯಾನ, ಅದ್ರ ಮೇಲೆ ಜಮಖಾನಿ ಹಾಕ್ಯಾನ ಪೂಜಾಕ. ಏನ್ರಿ ಗುರುಗಳು ಸ್ನಾನ ಮಾಡಿದ್ರು, ಶಿಷ್ಯನು ಸ್ನಾನ ಮಾಡ್ದ, ಗುರುಗಳು ಗದಿಗೆ ಮ್ಯಾಗ ಕುಂತರು. ಅವಾಗೆಲ್ಲ ಬಸ್ಸ ಕಾರ್ ಏನೂ ಇದ್ದಿಲ್ಲ. ಈಗ ಏನ್ರಿ ಈಗೆಲ್ಲ ಕಾರ್ಗಳು ಬಂದವು, ಅವಾಗೆಲ್ಲ ಎಲ್ಲಿ ಕಾರ್ಗಳು ರೀ. ಮತ್ತು ಇವತ್ತು ಒಂದು ಮಾತು ಹೇಳ್ತೀನಿ ನಿಮ್ಗೆ, ಕಾರ್ ಇದ್ದು ಸ್ವಾಮಿಗಳಿಗೆ ಕಿಮ್ಮತ್ತು ಕೊಡು ಮಂದಿ ಭಾಳದ. ಇಂಪಾರ್ಟೆಂಟ್ ಕಾರ್ ಇದ್ರೆ ದೊಡ್ಡ ಸ್ವಾಮಿ, ಸಾದಾ ಕಾರ್ ಇದ್ರೆ ಸಣ್ಣ ಸ್ವಾಮಿ. ಇಲ್ಲಿ ನೀವು ಭಕ್ತರು ಸ್ವಾಮಿಗಳನ್ನ ಕೆಡಿಸೋದಂಗೆ ಆಲಾಗತ್ತದ. ಯಾಕ್ರಿ ನೀವು ಕಾರ್ ಇಲ್ಲಾರ್ದೆ ಬಸ್ಸಿಗೆ ಬಂದು ಇಳಿದ್ನೆ ತಿಳ್ಕೊ, ಒಬ್ರು ನಮಸ್ಕಾರ ಮಾಡ್ತೀರ ನನ್ನ ಯಾವುದೇ ಬೇಡ್ಕೊಳ್ತೀನಿ 500 ಅದ ನಡೆಯೋದು. ನಂದೇ ಹೇಳ್ತೀನಿ ಕೇಳ್ರಿ, ಈ 30 ವರ್ಷದಿಂದ ನಮ್ಮಲ್ಲೇನು ಕಾರ್ ಇಲ್ಲ, ಏನೂ ಇಲ್ಲ. ಹಿಂಗೆ ಬಗಲಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಸ್ಸಿಗೆ ಕೈ ಮಾಡ್ತಿದ್ದೇವೆ. ಇಲ್ಲಿಗೊಂಡ್ರೆ ಸ್ವಾಮಿಗಳ ಅನ್ನೋರು ನನಗೆ ಹಿಂಗೆ ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ. ಮುಂದೊಂದು ಹಾಂಗೆ ಕಷ್ಟಪಟ್ಟೆ ಅಂದ್ರೆ ಒಂದು ಸೈಕಲ್ ಮೋಟ್ರ್ ತೊಗೊಂಡೆ. ಏನು ರೀ ಗುರುಗಳು ಸೈಕಲ್ ಮೋಟ್ರ್ ತೊಗೊಂಡ್ರಲ್ಲ ಹಿಂಗೆ. ಅದೇ ಸೈಕಲ್ ಮೋಟ್ರ್ ಮಾರಿ ಅಂದ ಅದೇ 40,000 ರೂಪಾಯಿದಾಗ ಒಂದು ಪೇಟ್ ಕಾರ್ ತೊಗೊಂಡೆ. ಅವಾಗ ಅಟಿಕೆ ಸಿಗ್ತಿದ್ದವು 40,000 ರೂಪಾಯಿ ಪೇಟ್ ಕಾರ್ ತೊಗೊಂಡ್ರೆ ಏನು ನೋಡ್ಬೇಕು, ಕುಂತಾವ್ ಎದ್ದು ಬಂದು ಓಡಿ ಬಂದು ಡೋರ್ ತೆಗೆದು ಪಾದ ಕೊಡ್ಬೇಕು ಅವನಿಗೆ. ಅಂದ್ರೆ ನನಗೆ ಅಲ್ಲದ ನಮಸ್ಕಾರ ಕಾರಿಗೆ ಅದು. ಮತ್ತು ಇವು ಕಾರ್ ಇಲ್ಲ ಅಂದ್ರೆ ನಮಸ್ಕಾರ ಮಾಡಂಗಿಲ್ಲ, ಬಾ ತೊಗೊಂಡು ನಮ್ಮಂತ ಬಡಮಡ ಸ್ವಾಮಿಗಳಂದ ಹಿಡ್ತೀವಿ, ಸಾಲ ಮಾಡಿ ಕಾರ ತೊಗೋಬೇಕು ನಾವು. ಪರಿಸ್ಥಿತಿ ಎಲ್ಲಿಗೆ ಬಂದದಂತೀರಿ ನೀವು ಏನ್ರಿ. ಒಬ್ಬ ಊರಾಗಿಂದ ಯಾವ್ಯಾರ ರೊಕ್ಕ ಹೆಚ್ಚಾಗಿ ಸೊಕ್ಕಿಗೆ ಬಂದಿಂದ್ರೆ ಅದಕ್ಕೆ ಇಲೆಕ್ಷನ್ ನಿಂದ್ರಿಸ್ಬೇಕತ್ತ. ಒಬ್ಬ ಸ್ವಾಮಿ ಸೊಕ್ಕಿಗೆ ಬಂದಿಂದ್ರೆ ಅದಕ್ಕೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡಿಸಿಬಿಡ್ಬೇಕತ್ತ. ಇದು ರಿಪೇರಿ ಮಾಡಿಸೋದ್ರಾಗೆ ಭಕ್ತರು ರೊಕ್ಕ ಹಾಳು ಮಾಡ್ತದೆ ಏನ್ರಿ. ಅದು ಇಲೆಕ್ಷನ್ದಾಗ ಏನ್ರಿ, ಅದಕ್ಕೆ ಇಲೆಕ್ಷನ್ ಅಂದ್ರೆ ರಾಜಕಾರಣ ಅಂದರೆ ಗೊತ್ತಿರಂಗಿಲ್ಲ, ಅದು ಸುಮ್ಮ ರೊಕ್ಕ ಹಂಚಿ ಅಂದ ಅದು ಹಾಳಾಗ್ಯದ ಮನೆಯಾಗ ಕುಂದ್ರು. ಕಾರ್ ಇದ್ರಿಂದ ದೊಡ್ಡ ಕಾರ್ ಇದ್ರಿಂದ ದೊಡ್ಡ ಸ್ವಾಮಿ, ಸಣ್ಣ ಕಾರ್ ಇದ್ರಿಂದ ಸಣ್ಣ ಸ್ವಾಮಿ ಎತ್ಕೊಂಡು ಇದನ್ನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಾಮಿತ್ವದೊಳಗೆ ಅಂದ್ರೆ ಸಣ್ಣವರು ದೊಡ್ಡವ್ರು ಏನಿಲ್ಲ, ನಾವು ಜ್ಞಾನದ ಮ್ಯಾಗಿಂದ ಅಳತಿ ಮಾಡ್ಬೇಕು. ಒಬ್ಬ ಮಡದಾಗಿಂದ ಸ್ವಾಮಿ ಉಣ್ತಾನ ತಿಂತಾನ ತನ್ನೋದು ಯಾರೂ ನೋಡಂಗಿಲ್ಲ. ನಾವು ಏನು ಹುಡುಕಬೇಕಾಗ್ಯದ ತಿಳ್ಕೊಂಡು ಕೇಳಿದ್ರೆ ಏನ್ರಿ, ಸ್ವಾಮಿಯಲ್ಲಿರ್ತಕ್ಕಂಥ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಹುಡುಕಬೇಕೆ ಹೊರತಾಗಿ ಬೇರೆದ್ದಲ್ಲ. ಅವಾಗೆಲ್ಲ ಕಟ್ಲೆ ಕುದುರೆ ಮೇಲೆ ಬರ್ತಿದ್ರು. ಶಿಷ್ಯ ಕಂಬಳಿ ಹಾಕ್ಯಾನ, ಜಮಖಾನಿ ಹಾಕ್ಯಾನ, ಗುರುಗಳು ಹೋಗಿ ಗದಿಗೆ ಮ್ಯಾಗ ಕುಂತರು. ಶಿಷ್ಯನು ಸ್ನಾನ ಮಾಡಿ ಬಂದು ಅವನು ಮುಂದೆ ಕೂತು ಬಳಕೆಂದ ಅವನು ಗುರುಗಳು ವಿಭೂತಿ ಹಚ್ಕೊಂಡ್ರು, ಇವನು ವಿಭೂತಿ ಹಚ್ಕೊಂಡ. ಅವರು ಲಿಂಗ ತೆಗೆದ್ರು, ಇವನು ಲಿಂಗ ತೆಗೆದು. ಅವರು ಲಿಂಗಕ್ಕೆ ವಿಭೂತಿ ಹಚ್ಚರು, ಇವನು ಲಿಂಗಕ್ಕೆ ವಿಭೂತಿ ಹಚ್ಚದ. ಪತ್ರಿ ಹೆಸರು ಪತ್ರಿ ಏರ್ಸ ಇಟ್ಟೆಲ್ಲ ಆದ ಬಳಕೆಂದ ಮತ್ತು ಮುಂದೆ ಮಂತ್ರ ಅನ್ನಬೇಕಿಲ್ಲ, ಲಿಂಗ ನೋಡ್ಕೋತ. ಗುರುಗಳು ಮಂತ್ರ ಅಲ್ಲಿಲ್ಲ, ಇವ್ರ ಕಣ್ಣು ಎಲ್ಲಿ ಬಿದ್ದದ, ಹೊಸ ಜಮಖಾನಿ ಹೊಸ ಕಂಬಳಿ ಮೇಲೆ ಬಿದ್ದದ. ಶಿಷ್ಯ ಹಾಸಿದ್ನಲ್ಲ, ಲಿಂಗ ಪೂಜೆ ಮಾಡ್ಕೊಳ್ ಕೂತಾರ. ಸುಮ್ಮ ತನ್ನ ಭಗವಂತನ ಧ್ಯಾನ ಮಾಡಬೇಕಿಲ್ಲ ಗುರುಗಳು. ಕಂಬಳಿ ಹೊಚ್ಕೊಳಕಾಯ್ತು, ಜಮಖಾನೆ ಹಾಸಕಾಯ್ತು, ಕಂಬಳಿ ಹೊಚ್ಕೊಳಕಾಯ್ತು, ಜಮಖಾನೆ ಹಾಸಕಾಯ್ತು, ಅದು ಗುರುಗಳು ಅಲ್ಲಕತ್ತಾರ. ಇವ ಶಿಷ್ಯ ಅಂದ, ಯಪ್ಪೋ ನಮ್ಮ ಗುರುವಿನ ಕಣ್ಣಂದ ಕಂಬಳಿ ಜಮಖಾನಿ ಮೇಲೆ ಬಿದ್ದದ ಲೋಯಪ್ಪ ಅಂದ. ಏನ್ರಿ ಶಿಷ್ಯ ಅಂದ, ಗುರುವಿನ ಕಣ್ಣು ಜಮಖಾನಿ ಕಂಬಳಿ ಮೇಲೆ ಬಿದ್ದದಲ್ಲ ಅಂದ. ಮತ್ತು ಅವ ಗುರುವಿನಕ್ಕಿಂತ ಮೀರ್ದಾವಿದ್ದವ ಶಿಷ್ಯ. ಏನ್ರಿ ಗುರುಗಳೇ ನನ್ನ ಕತ್ತಿದ್ರು, ಕಂಬಳಿ ಹೊಚ್ಕೊಳಕಾಯ್ತು, ಜಮಖಾನೆ ಹಾಸಕಾಯ್ತು, ಕಂಬಳಿ ಹೊಚ್ಕೊಳಕಾಯ್ತು, ಜಮಖಾನೆ ಹಾಸಕಾಯ್ತು. ಇವರು ಗುರುಗಳು ಕುದುರೆ ಕಟ್ಲೆದ ಮ್ಯಾಗ ಬಂದಿದ್ರು. ಇವ ಶಿಷ್ಯ ಚಲೋ ಮಾಡಿದ, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಹೂಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಹೂಡ್ಲಕ್ಕಾಯ್ತು. ಇವ ಗುರು ಅಂದ, ಈ ಕಂಬಳಿ ರೇಟಲ್ಲಿ ಎತ್ತಿನ ರೇಟಲ್ಲಿ
ಜಮ್ಕನ್ ರೇಟಲ್ಲಿ ಕುದುರೆ ರೇಟಲ್ಲಿ ಅದು ಬ್ಯಾಡ ಮರ ಎತ್ಕೊಂಡು ನಂದು ನನಗೆ ಇರಲಿ ನಿಂದು ನಿನಗೆ, ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ. ಅವಾಗ ಅವ ಶಿಷ್ಯ ಅಂದ್ರೆ ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ ಅದು ಅವ ಶಿಷ್ಯ. ಏನ್ರಿ ಇವೆಲ್ಲ ಗುರು ಶಿಷ್ಯರ ನೀವು? ಇವರೆಲ್ಲ ಗುರು ಶಿಷ್ಯರೇನ್ರಿ? ಯಾವನೊಬ್ಬ 10 ವರ್ಷ ಆಯ್ತು ಬಂದಿದ್ಲ ಆತ ಶಿಷ್ಯನ ಮನೆಗೆ 10 ವರ್ಷ ಆಯ್ತು ಬಂದಿದ್ದಿಲ್ಲ. ಅವಾಗ ಮೊದಲು ಬಂದಾಗಿಂದ ಪ್ರತಿ ಸರಿನೂ ಬಂದಾಗ ಪೂಜೆ ಗೀಜೆ ಮಾಡಿಸಿ ಪ್ರಸಾದ ಗಿಸಾದೆಲ್ಲ ಮಾಡಿಸಿ ಹೋಗೋ ಹೊತ್ತಿನಾಗ ಗುರುಗಳಿಗೆ ಒಂದು ಚೀಲ ಗೋಧಿ ಒಂದು ಚೀಲ ಜೋಳ ಕೊಟ್ಟು ಕಳಿಸ್ತೀನಿ. ಪಾಪ ಶಿಷ್ಯ ಬಡವನೇವ ತಾನು ಇದ್ದಿದ್ರಾಗೇನಿಂದ ಗುರುಗಳು ಮಠಕ್ಕೆ ಮುಟ್ಲಿತ್ತಂದು ಒಂದು ಚೀಲ ಜೋಳ ಒಂದು ಚೀಲ ಗೋಧಿ ಕೊಡ್ತೀನಿ. ಅದು 10 ವರ್ಷ ಆದ ಬಳಿಕ ಬಂದ್ರತ್ತ ಗುರುಗಳು. 10 ವರ್ಷ ತನಕ ಬಂದಿದ್ದೇ ಇಲ್ಲ. ಯಾವಾಗ 10 ವರ್ಷ ಆದ ಬಳಿಕ ಬಂದರು ಶಿಷ್ಯಾಗ ಭಾಳ ಖುಷಿ ಆಯಿತು. 10 ವರ್ಷದ ಮೇಲೆ ನಮ್ಮ ಗುರುಗಳು ಬಂದ್ರಲ್ಲ ತಗೊಂಡು ಖುಷಿಯಿಂದ ಅಗದಿ ಸ್ನಾನಗಿನ ಮಾಡಿಸದ, ನಾನಾ ರೀತಿ ಅಡಿಗೆ ಗಿಡಿಗೆ ಎಲ್ಲ ಮಾಡಿಸದ, ಮಾಡಿಸಿ ಗುರುಗಳು ಪೂಜೆ ಗೀಜೆ ಮಾಡ್ಕೊಂಡು ಬಳಕ ಪ್ರಸಾದ ಬಟ್ಟಲ್ದಾಗ ಎಲ್ಲ ನೀಡ್ದ, ಮಾಡಿದೆಲ್ಲ ನೀಡ್ದ. ಅವ ಪಾಪ ಶಿಷ್ಯ ಯಪ್ಪ ಭಕ್ತ ಅಡ್ಡ ಬಿದ್ದಾನ್ರಿ ಅಂದ. ನಾವು ಉಣೋದಿಲ್ಲ ಅಂದಿವ ಗುರು. ಯಾಕೆಪ್ಪ ಯಾಕೆ ನಾ ಏನು ತಪ್ಪು ಮಾಡೀನಿ, ಯಾಕೆ ಉಣಂಗಿಲ್ಲ? ಮಗನ ಅವಾಗ ಬಂದಾಗಿಂದ ಪ್ರತಿ ವರ್ಷನೂ ಕೊಡೋದು ಒಂದು ಚೀಲ ಜೋಳ ಒಂದು ಚೀಲ ಗೋಧಿ ಕೊಡ್ತಿದ್ದಿಲ್ಲ ಪ್ರಸಾದ ಮಾಡಿಸಿ. 10 ವರ್ಷ ಆಯ್ತು ನಾ ಬಂದಿಲ್ಲ. ಅದಕ್ಕೆ ನೀ 10 ಚೀಲ ಜೋಳ 10 ಚೀಲ ಗೋಧಿ ಕೊಡ್ತೀನಿ ಅಂದ್ರೆ ಬರ್ತೀನಿ, ಇಲ್ಲಾರು ಬರೋದಿಲ್ಲ ಅಂದ. ಇದು ಉಣ್ತೀನಿ ಇಲ್ಲಾರು ಉಣಂಗಿಲ್ಲ ಅಂದ ಗುರು. ಅವ ಅಂದ ಯಪ್ಪ 10 ಚೀಲ ಜೋಳ 10 ಚೀಲ ಗೋಧಿ ಎಲ್ಲಿ ತರಲಿಲ್ಲ, ನಾ ಬಡವ ಮನುಷ್ಯ. ಅವಾಗೇನು ವರ್ಷ ಬರ್ತಿದ್ರಿ ಒಂದು ಚೀಲ ಜೋಳ ಒಂದು ಚೀಲ ಗೋಧಿ ಕೊಡ್ತಿದ್ದೆ. ಅಟ್ಟೆ ಅಂತ ಕೇಳಿದ್ರೆ ನನ್ನ ಕೈಲಿ ಆಗಲ್ಲಪ್ಪ, ಈಗ ಒಂದು ಚೀಲ ಜೋಳ ಒಂದು ಚೀಲ ಗೋಧಿ ಕೊಡ್ತೀನಿ. ಇಲ್ಲ 10 ಚೀಲ ಜೋಳ 10 ಚೀಲ ಗೋಧಿ ಕೊಟ್ಟರೆ ಉಣ್ತೀನಿ ಅಂದ. ಯಾವಾಗ ಹಿಂಗೆ ಅಂದ ಕೂಡನ ಪಾಪ ಅವ ಭಕ್ತ ಅಳ್ಳಕತ್ತ, ಭಕ್ತಿವಂತ ಮನುಷ್ಯ ಅವ ಅಳ್ಳಿಕತ್ತ. ಅವ್ರ ಮನೆಗೆ ಸೊಸಿ ಇದ್ಲು, ಯಾಕ್ರಿ ಮಾವ ಯಾಕೆ ಅಳ್ಳಕತ್ತೀರಿ? ಏನವ ಗುರುಗಳು ಹಿಂಗೆ ಅನ್ನಕತ್ತಾರ, 10 ಚೀಲ ಜೋಳ 10 ಚೀಲ ಗೋಧಿ ಕೊಟ್ಟರೆ ಉಣ್ತೀವಿ. ಯಾಕೆದು? ಅವಾಗ ಬಂದಾಗಂದ ವರ್ಷಿಗೆ ಒಂದು ಚೀಲ ಜೋಳ ಒಂದು ಚೀಲ ಗೋಧಿ ಕೊಡ್ತಿದ್ವಿ. 10 ವರ್ಷ ಆದ ಬಳಿಕ ಬಂದಾರ, ಅದಕ್ಕೆ 10 ಚೀಲ ಜೋಳ 10 ಚೀಲ ಗೋಧಿ ಕೇಳಕತ್ತಾರ. ನೀವೇ ಕಳ್ಳಕತ್ತೀರಿ ಮಾವರ, ನೀವು ಸುಮ್ಮನೆ ಭಾರಿ ಹುಷಾರಿದ್ಲು ಸೊಸಿ. ಸಾಲಿ ಕಲ್ತ ಹೆಣ್ಮಗಳು ನೀವು ಒಳಿಬೇಡ ಸುಮ್ಕ. ಯಪ್ಪ ನಾ ಸಾಷ್ಟಂಗೆ ಆಗ್ತೀನಿ ಉಣ್ರಿ ಅಂದ್ಲು. ನೀ ಅಂದ್ರೆ ದೊಡ್ಡ ಜಗದ್ಗುರು ಅನ್ನಂದ್ಲಕ್ಕೆ. ಹ್ಞೂ ಗುರು, ನೀ ಹಾಕಿದ್ರೆ ನಾ ಯಾಕೆ ಉಳ್ಳಿ, ನಾ ಉಣಂಗಿಲ್ಲ. ಯಾಕೆ ಉಣಂಗಿಲ್ಲ? ನನಗೆ 10 ಚೀಲ ಜೋಳ 10 ಚೀಲ ಗೋಧಿ ಕೊಡಂಗಿತ್ತಂದ್ರೆ ಮಾತ್ರ ಉಣ್ತೀನಿ, ಇಲ್ಲಾರು ಉಣಂಗಿಲ್ಲ ಅಂದ. ಅಂದ್ಕೂಡ ಯಾಕೆ 10 ಚೀಲ ಜೋಳ ಹೇಗೆ 10 ಚೀಲ ಗೋಧಿ ಕೊಡಬೇಕು ಅಂದಕ್ಕೆ. ಇಲ್ಲ ಅವಾಗ ಪ್ರತಿ ವರ್ಷನ ಕುಣದ ಬಂದಾಗ ನನಗೆ 1 ಚೀಲ ಜೋಳ 1 ಚೀಲ ಗೋಧಿ ಕೊಡ್ತಿದ್ರು. 10 ವರ್ಷ ಆಯ್ತು ನಾ ಬಂದಿಲ್ಲ, ಅದಕ್ಕೆ 10 ಚೀಲ ಜೋಳ 10 ಚೀಲ ಗೋಧಿ ಕೊಟ್ಟರೆ ಉಣ್ತೀನಿ, ಇಲ್ಲಾರು ಉಣಂಗಿಲ್ಲ ಅಂದ. ಆಕಿನೇ ಅಂದ್ಲು, ಆಯ್ತಪ್ಪ ಅದೇನು ದೊಡ್ಡಾಗ 10 ಚೀಲ ಜೋಳ 10 ಚೀಲ ಗೋಧಿ ಕೊಡ್ತೀನಿ. ಹೌದಲ್ರಿ? ನೀವು ಅವಾಗ ಬಂದಾಗ ಏನ್ರಿ ಬಂದಾಗ 5 ಹೋಳಿಗೆ ಉಣ್ತಿದ್ರೆ, 5 ಹೋಳಿಗೆ ಒಂದು ಸಣ್ಣ ಬೊಗಣೆ ಅನ್ನ ಸಾರ ಹಿಂಗೆಲ್ಲ ಉಣ್ತಿದ್ರಿ ಅಲ್ಲಪ್ಪ. ಮತ್ತು 10 ವರ್ಷ ಆಯಿತು ಬಂದಿಲ್ಲ, ನೀವು ಉಂಡಿಲ್ಲ. ಮತ್ತು ಯಾಕ್ರಿ 10 ವರ್ಷದಿಂದ ಏಟ್ ಹಾಕದ್ರಿ? 50 ಹೋಳಿಗೆ ಉಣ್ಣು ಏನ್ರಿ, 50 ಹೋಳಿಗೆ ಉಣ್ಣು, ದೊಡ್ಡ ಬೊಗಣೆ ಅನ್ನ ಉಣ್ಣು. 10 ಚೀಲ ಜೋಳ ಕೊಡ್ತೀನಿ 10 ಚೀಲ ಗೋಧಿ ಕೊಡ್ತೀನಿ ಅಂದಂತ. ಹಟ್ಟಂಗೆ ಉಣ್ಣಕ್ಕಾಕದ ಮತ್ತು ಇಟ್ಟಂಗೆ ಕೊಡೋಕ್ಕಾಕದ ಅಂದತ್ತ. ನಾ ಇಂಥ ಗುರುಗಳ ಬಗ್ಗೆ ಹೇಳಂಗಿಲ್ಲ ಏನ್ರಿ. ಮನೆ ಕೇಳಿರಲ್ಲ ಪಾಪ ಹೆಣ್ಮಗಳಂದ ಭಕ್ತರ ಮನೆಗೆ ಬೆನ್ಕ್ ಹೋಗ್ಯಾರ ಗುರುಗಳು. ಹಾಗೆ ಹಿಂಗೆ ಬಗ್ಗೆ ನೀಡದ್ರ ಮೂಗಿನ ನತ್ತ ಹುಗ್ಗಿಯಾಗಿ ಉಚ್ಕೊಂಡು ಬಿದ್ದದ. ಹುಗ್ಗಿಯಾಗಿ ಉಚ್ಕೊಂಡು ಬಿದ್ದದ. ಈಕೆ ಅಂದು ಯಪ್ಪ ನಂದು ನತ್ತು ಬಿತ್ತಿರಿ ಅಪ್ಪ ಕೊಡ್ರಿ. ಸವ್ವ ಹಂಗೆ ಕೊಡ್ಲಾಕ್ ಬರೋದಿಲ್ಲ. ಒಮ್ಮೇನು ಗಂಗಳದಾಗ ಬಿದ್ದಿರ್ತದ ಅದು ನಾವು ನುಂಗೇಬೇಕು ಏನ್ರಿ. ಗಂಗಳದಾಗ ಏನು ಬಿದ್ದಿರ್ತದ ನುಂಗೇಬೇಕು, ನಾವು ಹಾಗೆಲ್ಲ ಕೊಡ್ಲಾಕ್ ಬರಲ್ಲ ಅಂದ್ರು ಗುರುಗಳು. ಹಿಂಗ್ರಿ ಅಪ್ಪ ಇದು ಪ್ರಸಾದ ಬಟ್ಟೆಲ್ಲ ಬಿದ್ದಿದ್ದು ಬಿಡಾಕ್ ಬರಲ್ಲ ಅಂದರು. ಆಯ್ತು ರೀ ಅಪ್ಪ ತಿಳ್ಕೊಂಡಂದು ಅದನ್ನು ಉಣ್ಕೋತಂದ ಇಲ್ಲಿ ಸೊಂಡ್ಯಾಗ ಹಿಡ್ದಾನೆ ಗುರುಗಳು. ಈ ಕಡೆ ಹಿಡ್ಕೊಂಡು ಬಳಕೆಂದ ಮತ್ತೆ ಹುಗ್ಗಿ ತಂದ್ಲು ಹೆಣ್ಮಗಳು. ಹುಗ್ಗಿ ತಂದು ಹಿಂಗೆ ನೀಡುದ್ರಾಗ ಅಂದ್ರೆ ಚಮಚನೆ ಒಳಗೆ ಒಗದು ಹುಗ್ಗ್ಯಾಗ ಒಗದ್ಲು. ಏನವ ಚಮಚ ಒಗದು ಬಿಟ್ಟು ಮತ್ತೆ ಹ್ಯಾಂಗೆ ಮಾಡ್ಬೇಕಪ್ಪ? ಅದು ಕೈ ಜಾರಿ ಬಿದ್ದದ. ತೆಗಿಯನ್ನ ಹಂಗೆ ತೆಗಿಲಕ್ಕೆ ಬರ್ತಿದ್ದೆಪ್ಪ, ಪ್ರಸಾದ ಬಟ್ಟದಾಗ ಬಿದ್ದಿದ್ದೆ. ಅದು ಚಮಚ ತಿನ್ಬೇಕಾಕ್ಕದ ನೀವು. ಇಂಥದ್ದು ಹ್ಯಾಂಗೆ ತಿಲ್ಲಿ ಅಂದ, ಮತ್ತು ನತ್ತು ಹ್ಯಾಂಗೆ ತಿತ್ತಿದೆ ಅಂದಕ್ಕೆ. ಸುಮ್ಮ ಕೊಡು ಅಂದಾಗ ಬಾಯ ತೆಗೆದು ಕೊಟ್ಟನ. ನಾ ಈ ಗುರುಗಳ ಬಗ್ಗೆ ಹೇಳಕತ್ತಿಲ್ಲ, ಮತ್ತು ಇಲ್ಲಿ ಯಾರು ಮತ್ತು ಹಂಗೆ ಮನೆ ಗುರುಗಳಿದ್ರು ಅಂತ ತಪ್ಪು ತಿಳ್ಕೊಬೇಡ, ಸುಮ್ಮ ತಮಾಷೆಗೆ ಹೇಳಕತ್ತೀನ. ನನಗೆ ಬೇಕಾಗಿದ್ದೆ ಅಂದ್ರೆ ಈ ಗುರುಗಳು ಬೇಕಾಗಿಲ್ಲ. ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಸಮರ್ಥನಾಗಿರ್ತಕ್ಕಂಥ ಸದ್ಗುರುನಾಥ ಇದ್ದು ಅಂತಂದ್ರೆ ನೀನು ಸಾಮಾನ್ಯ ಮನುಷ್ಯನಾಗಿರ್ತಕ್ಕಂಥವನಿಗೆ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬಳಿ ಅಂತ ಇರ್ತದೆ. ಇಲ್ಲೇ ನೀವು ಕೇಳಿರ್ಬೇಕು ನೀವು ಏನ್ರಿ, ಶಿಶುನಾಳ ತಗೊಂಡು ಬರ್ತದೆ. ನೀವೆಲ್ಲರೂ ತತ್ವ ಪದಗಳನ್ನು ಕೇಳಿರ್ಬೇಕು ನೀವು ಏನ್ರಿ. ಭಾಳ ದೊಡ್ಡ ಜ್ಞಾನಿ
ಒಬ್ಬ ಶರೀಫ ಅಂತಕ್ಕಂಥ ಹುಡುಗ, ವಯಸ್ಸೆಟ್ಟು 10-12 ವರ್ಷದ ಹುಡುಗ. ಕಲ್ಪನೆ ಇರಲಿ ಮಗ, ಇಸ್ಲಾಂ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ. ಅವತ್ತಿನ ದಿನಮಾನದ ಒಳಗೆ ಶಿಶುನಾಳಕ್ಕೆ ನಾ ಹೆಂಗೆ, ಎಲ್ಲಿ ಬೀದರ್ ಜಿಲ್ಲೆ, ಎಲ್ಲಿ ನಿಮ್ಮ ಕೋಲಾರ ತಾಲೂಕು, ಭಾಳ ದೂರಿಂದ ಬಂದಿನ ಏನ್ರಿ. ಅಷ್ಟು ದೂರಿಂದ ನಾನು ನಿಮ್ಮ ಊರಿಗಿಂದ ಹೆಂಗೆ ಪ್ರವಚನಕ್ಕೆ ಬಂದಿನಲ್ಲ, ಹಂಗೆ ಅವತ್ತಿನ ದಿನಮಾನದೊಳಗೆ ಶಿಶುನಾಳಕ್ಕೆ ಒಬ್ಬ ಬ್ರಾಹ್ಮಣ ಗುರುಗಳ ಪ್ರವಚನಕ್ಕೆ ಬಂದಿದ್ರು. ಅವ್ರು ಯಾರು ಅಂತಂದ್ರೆ ಗೋವಿಂದ ಭಟ್ರು ಓದ್ತಿಕೊಂಡು ಬ್ರಾಹ್ಮಣ ಗುರುಗಳು. ಒಂದು ತಿಂಗಳಿಂದ ಪ್ರವಚನ ಇತ್ತು. ಅವತ್ತಿನ ದಿನಮಾನದೊಳಗಿಂದ ಹಿಂದೂ ಮುಸ್ಲಿಮ್ ಅನ್ನುವಂಥದ್ದು ಯಾವುದು ಕೂಡ ಇದ್ದಿದ್ದಿಲ್ಲ. ಮಠಮಾನ್ಯದೊಳಗಿಂದ ಮುಸ್ಲಿಮರು ಕೂಡ ಇಲ್ಲಿ ಬಿಜಾಪುರ ಜಿಲ್ಲಾದಾಗನೇ ಇಲ್ಲಿ ಕನ್ನೊಳಗೆ ನಂದು ಒಂದು ಮಠ ಅದ. ಇಲ್ಲೇ ಕನ್ನೊಳಗೆ ನಂದು ಒಂದು ಮಠ ಅದ. ಆ ಮಠದಾಗ ಇವತ್ತಿನ ತನೂ ಕೂಡ ಸುಮಾರು ಒಂದು 5-6 ಜನರೇ ಮುಸ್ಲಿಮರೇ ಭಜನೆ ಮಾಡ್ತಾರೆ ಪ್ರತಿನಿತ್ಯ. ನಮ್ಮಲ್ಲಿ ಯಾವ ಕೂಡ ಇಲ್ಲಿ ಯಾವ ಹಿಂದೂ ಮುಸ್ಲಿಮ ಇಲ್ಲಿ ಪ್ರವಚನ ನಡೀತವತ್ತಂದ್ರೆ ಮುಸ್ಲಿಮರು ಬಂದು ಕೇಳ್ತಾರೆ. ಇನ್ನಿತರ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಬಂದು ಕೇಳ್ತಕ್ಕಂಥದ್ದು. ಯಾವಾಗ ಆ ಗೋವಿಂದ ಭಟ್ರಂದ ಅಲ್ಲಿ ಪ್ರವಚನಕ್ಕೆ ಬಂದರೆ ಅವ್ರ ಊರ ಕಳಸ ಹತ್ತಿಕೊಂಡು ಬರ್ತದೆ. ಅಂದರೆ ಶಿಶುನಾಳ ಊರಿಗೂ ಕಳಸಕ್ಕೂ ಒಂದು 45 ಕಿಲೋಮೀಟ್ರ್ ದೂರದ. ಕಲ್ಪನೆ ಇರಲಿ ಮಗ, 45 ಕಿಲೋಮೀಟ್ರ್ ಅಂತರ. ಅಷ್ಟು ದೂರಿಂದ ಪಾಪ ಗೋವಿಂದ ಭಟ್ರಿಂದ ಪ್ರವಚನಕ್ಕೆ ಬಂದಾರ. ಇವ ಶರೀಫ ಆ ತಂದೆ ಜೋಡಿ ನಿತ್ಯನ ತಂದೆ ಕೈ ಹಿಡ್ಕೊಂಡು ಪ್ರವಚನಕ್ಕೆ ಅಂದ. ಈಗೆಲ್ಲ ಮಕ್ಕಳು ಬಂದಾವ ನೋಡ್ರಿ, ಹಿಂಗೆಲ್ಲ ಮಕ್ಕಳದಂಗೆ ಆ ಶರೀಫ್ನ ಕೂಡ ಪ್ರವಚನ ಕೇಳಕ್ಕೆ ಬರ್ತಿದ್ದ. ಪ್ರತಿನಿತ್ಯನ ಕೂಡ ಪ್ರವಚನ ಕೇಳವ. ಒಂದು ತಿಂಗಳು ತಪ್ಪಲಾರ್ದಂಗಿಂದ ಪ್ರವಚನ ಕೇಳ್ದ. ಕೊನೆಗಿಂದ ಆ ಗುರುಗಳು ನಿನ್ನಿನ ದಿವಸ ಏನಂದ್ರು, ಆಯ್ತ್ರಿಪ್ಪ, ಒಂದು ತಿಂಗಳಿಂದ ಪ್ರವಚನ ತಗ ನಿಮ್ಮ ಊರಾಗಿಂದ ಮಾಡಿದೇವೆ, ನಾಳೆಗಿಂದ ಪ್ರವಚನ ಮಂಗಲ, ನಮ್ಮ ಊರಿಗೆ ನಾವು ಹೋಗಿ ಬರ್ತೀವಿ ತಿಳ್ಕೊಂಡು. ಪಾಪ ಮತ್ತು ಎಲ್ಲ ಭಕ್ತರು ವ್ಯವಸ್ಥೆ ಮಾಡಿರ್ತಾರಲ್ರಿ. ಈಗ ನಿಮಗೆ ನಾ 11 ದಿವಸ ಆದ ಬಳಕೆಂದ ಹೋಗುವತ್ತೆ ನಾ ಇದು ಮಾತು ಹೇಳಬೇಕು. ಯಾಕಂದ್ರೆ ನೀವೆಲ್ಲ ಥರದ ಕೂಡ ವ್ಯವಸ್ಥೆ ಮಾಡಿರ್ತೀರಿ, ನಮ್ಮ ಪ್ರವಚನ ಕೇಳಿರ್ತೀರಿ, ನಮ್ಗೆ ಉಣಿಸಿರ್ತೀರಿ, ತಿನ್ನಿಸಿರ್ತೀರಿ ಏನ್ರಿ. ಇಟ್ಟೆಲ್ಲ ಕಾಳಜಿ ಮಾಡಿದಿಂದ ಭಕ್ತರಿಂದ ಬಿಟ್ಟು ಹೋಗ್ಬೇಕಾದ್ರೆ ನಾವು ನಿಮಗಿಂದ ಹೇಳಲಾರ್ದೆ ಹಾಗೆ ಹೋಲಕ್ಕೆ ಬರೋಂಗಿಲ್ಲ. ನಾಳೆಗಿಂದ ಆಯ್ತ್ರಿಪ್ಪ, ನಾಳಿನ ದಿವಸದಿಂದ ಪ್ರವಚನ ಮುಗೀತು, ನಾಳೆಗೆ ನಮ್ಮ ಊರಿಗೆ ನಾವು ಹೋಗ್ತೀವಿ ಎತ್ತಿಕೊಂಡಂದಾಗ 12 ವರ್ಷದ ಹುಡುಗ ಶರೀಫ್ ಅಳ್ಳಕ್ಕತ್ತ, ಕಣ್ಣೀರಾಗ್ಲಿಕ್ಕತ್ತ, ದುಃಖ ಮಾಡ್ಲಿಕ್ಕತ್ತ. ತಂದೆ ಕೇಳ್ದ, ಯಾಕೆ ಅಳ್ಳಕತ್ತಿದೆ, ಯಾಕೆ ದುಃಖ ಮಾಡಕತ್ತಿದೆ? ಅಪ್ಪಾಜಿ, ಅವರು ಮಹಾತ್ಮರಂದ ನಾಳೆಗಿಂದ ಹೋಗ್ತಾರಲ್ಲ ಊರಿಗೆ. ಅವ್ರು ನಾಳೆಗಿಂದ ಊರಿಗೆ ಹೋದ್ರೆ ನಮ್ಮ ಪ್ರವಚನ ಹೇಳೋರು ಯಾರು? ಅವನಿಗೆ ಪ್ರವಚನ ಕೇಳಿ ಬಂದರೆ ನಿದ್ದೆ ಹತ್ತಿತ್ತು ಶರೀಫಿಗೆ. 12 ವರ್ಷದ ಹುಡುಗ. ಯಾವಾಗಿಂದ ನಾಳೆಗೆ ನಮ್ಮ ಪ್ರವಚನ ಹೇಳೋರು ಯಾರು? ನಮಗೆ ಶಾಸ್ತ್ರವನ್ನು ಹೇಳೋರು ಯಾರು? ಅವ್ರು ಹೋದ್ರು ಒತ್ತುಕೊಂಡು ನನ್ನ ಮನಸ್ಸು ಬರೋಂಗಿಲ್ಲ. ಅಪ್ಪಾಜಿ ಏನಾರು ಮಾಡು, ಅವ್ರ ಜೊತೆಯೊಳಗಿಂದ ನಾ ಇರ್ತೀನಿ, ಅವ್ರ ಮಠಕ್ಕೆ ನಾ ಹೋಗ್ತೀನಿ, ನನಗೆ ಇಟ್ಕೋತಾರನ್ನ ಕೇಳು ಒತ್ತಿಕೊಂಡು ಶರೀಫ ತಂದೆ ಜೋಡಿ ಜಗಳ ತೆಗೆದು ಅಳ್ಳಕತ್ತ. ಶರೀಫನ ತಂದೆ ಅಂದ, ಹುಚ್ಚ, ಅವರು ಬ್ರಾಹ್ಮಣರು, ಅವ್ರದ್ದೆಲ್ಲ ಮೈಲಿಗೆ ಕಂಡಾಪಿ ಇರ್ತದ. ನಾವು ನೋಡಿದ್ರೆ ಮುಸ್ಲಿಮರು ನಾವೆಲ್ಲ ಅಂದ ಮಾಂಸ ತಿಂತಿರ್ತೀವಿ, ನಮ್ಮಂಥವ್ರನ್ನ ಅಂದ ಹೆಂಗೆ ಇಟ್ಕೋತಾರ ಅವರು? ಅದ್ರಾಗ ಅವರು ಬ್ರಾಹ್ಮಣರು ತಿಳ್ಕೊಳೋದು. ಇಲ್ಲಿ ನೀನು ಕೇಳು, ಯಾವಾಗಿಂದ ಕೇಳತ್ತಿಕೊಂಡಂದಾಗ ಆಯ್ತು ಬಿಡಪ್ಪ ಕೇಳ್ತೀನಿ ಎತ್ತಿಕೊಂಡಂದು ಗೋವಿಂದ ಭಟ್ರು ಎಲ್ಲ ಊರಿಗೆ ತಯಾರಾಗಿ ಅಂತ ಕುಂತಿದ್ರು. ಓದ್ತಾರೆ ಅನ್ನೋದ್ರಾಗ ಹೋಗಿ ಶರೀಫನ ತಂದೆ ಹೋಗಿ ಆ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡ್ದ. ಯಪ್ಪ, ನಮ್ಮ ಮುಸ್ಲಿಮ್ರು ಇದ್ದೀವಿ ಅಂದ. ನಿನ್ನ ಜಾತಿ ಯಾರು ಕೇಳ್ಯಾರಪ್ಪ ಅಂದ್ರೆ ಅವ್ರು ಗುರುಗಳು ಬಳಿ ಜಾತಿ ಕುಲ ಯಾವುದು ಕೂಡ ಇರಂಗಿಲ್ಲ ಏನ್ರಿ. ಅವೆಲ್ಲ ನಿಮ್ಮ ತಲೆಯಾಗಿರ್ತಕ್ಕಂಥದ್ದು. ಮಠಮಾನ್ಯಗಳಿಗೆ ಅಂತ ಬಂದಾಗ ಯಾವ ಜಾತಿ ಇಲ್ಲ, ಕುಲ ಇಲ್ಲ, ಏನು ಮೇಲಿಲ್ಲ, ಕೀಳಿಲ್ಲ, ಯಾವುದು ಕೂಡ ಇಲ್ಲ, ಶ್ರೀಮಂತರಿಲ್ಲ, ಬಡವರಿಲ್ಲ. ಈಗ ಎಲ್ಲರೂ ಕೂಡ ಸಾಮಾನ್ಯ ಮಠಕ್ಕೆ ಬಂದಾಗ ನಾನು ನಿನ್ನೆ ಒಂದು ಮಾತು ಹೇಳಿದೆ, ಮಠಛಾತ್ರಾದಿ ನಿಲಯ ತಿಳ್ಕೊಂಡ್ರೆ ಮಠ ವಿದ್ಯಾರ್ಥಿಗಳಾಗಲಿ ಶ್ರೀಮಂತರು ಬರ್ಬೋದು, ಬಡವರನ್ನು ಬರ್ಬೋದು, ಯಾವ ಜಾತಿಯವರಾದರೂ ಕೂಡ ಮಠದ ಮಕ್ಕಳಾಗಿಯೇ ಬರ್ತಾರೆ ಹೊರತಾಗಿ ಬೇರೆ ಏನೂ ಆಗಿ ಬರೋಂಗಿಲ್ಲ. ಮೊದಲು ಹಂಗೆ ನೋಡ್ಕೊಂಡಿರ್ತಕ್ಕಂಥವನೇ ಗುರು, ಹಂಗೆ ನೋಡ್ಕೊಳ್ತಕ್ಕಂಥದ್ದೇ ಮಠ. ಹೇಳ್ತೀರಿ, ಶ್ರೀಮಂತರು ಬಂದ್ರೆ ಒಂದು ವ್ಯವಸ್ಥೆ ಬೇರೆ, ಬಡವರು ಬಂದ್ರೆ ಒಂದು ವ್ಯವಸ್ಥೆ ಬೇರೆ. ಈಗೆಲ್ಲ ಕೆಲವು ಮಠಗಳದಾಗ ನಡೆದಾವ, ಅವೆಲ್ಲ ನೋಡಿದ್ರೆ ಒಂದು ಆಶ್ಚರ್ಯ ಅನ್ನಿಸ್ತದ. ಯಾರು ದೊಡ್ಡ ರಾಜಕಾರಣಿಗಳು ಬರ್ತಿದ್ರು ತಿಳ್ಕೊಂಡ್ರೆ ಅವ್ರದ್ದು ಊಟನೇ ಬೇರೆ, ಅವರಿಗೆ ನಾಷ್ಟಾನೇ ಬೇರೆ. ಬಡವರು ಯಾರೇ ಬಂದ್ರತನ ಹೋಗಲ್ಲಿ ದಾಸೋಗದ ನಡಿ. ಇಲ್ಲಿ ನೋಡ್ರಿ ಮಸೂತಿ ಊರಾಗ ಈ ಪ್ರವಚನ ಮಂಗಲ ಆಯ್ತು ಅಂದ್ರೆ ಇಲ್ಲಿ ಯಾರು ಶ್ರೀಮಂತರು ಇದ್ದೀರಿ, ಯಾರು ಬಡವರು ಅದಿರಿ ಏನ್ರಿ, ಯಾರು ಮೇಲು ಜಾತಿಯವರು ಇದ್ದೀರಿ, ಯಾರು ಕೆಳ ಜಾತಿಯವರು ಇದ್ದೀರಿ, ಇಲ್ಲಿ ಯಾವ ಜಾತಿ ಕುಲ ಶ್ರೀಮಂತಿಗೆ ಬಡತನ ಯಾವುದು ಕೂಡ ಸಂಬಂಧ ಇಲ್ಲ. ಹಾಗಾದ್ರೆ ನೀವೆಲ್ಲ ಸಮಾನವಾಗಿ ಕುತ್ಕೊಂಡು ಯಾಕೆ ಉಣ್ಣಾಕತ್ತೀರತ್ತಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಜಾಗ ಅಲ್ಲ, ಇದು ಜಗದೀಶ್ವರ ಶಿವಾಚಾರ್ಯ ಪಾದ ಇಟ್ಟಿರ್ತಕ್ಕಂಥ ಪುಣ್ಯ ಭೂಮಿ. ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಅಂತ ಭೇದ ಇಲ್ಲ ಅಂತಂದರೆ ನೀವೆಲ್ಲ ಎಷ್ಟು ಚಂದ ಕೂತ್ಕೊಂಡು ಊಟ ಮಾಡಕತ್ತೀರಿ. ಕೆಲವು ಮಠಗಳದೊಳಗೆ ನಡೆದದ, ಎಲ್ಲ ಮಠದನ್ನ ಹೇಳಂಗಿಲ್ಲ, ಕೆಲವು ಮಠಗಳದೊಳಗೆ ನಡೆದದ. ಶ್ರೀಮಂತರಿಗೊಂದು ಬೇರೆ, ಬಡವರಿಗೊಂದು ಬೇರೆ. ಶ್ರೀಮಂತರು ಬಂದಾರತ್ತಂದ್ರೆ ಒಂದಿಟ್ಟು ಏನಾರ ಕೊಡ್ತಾವೆ ಅಂತಂದ್ರೆ ಆಸೆದಿಂದ ಮಾಡೋದು. ನಾವು ಸನ್ಯಾಸಿಗಳು ಮತ್ತೇನು ಏನ್ರಿ, ಜರ ಕಡಕ್ ಅಂಗಿ ಹಾಕೊಂಡು ಬಂದತ್ತ ನೀವು ದೊಡ್ಡವನಿಗೆ ಹೊಂಟಾನತ್ತಂದು
ಸ್ಪೆಷಲ್ ತಿನಿಸಿ ಉಣಿಸಿದ್ರೆ ಏನಾರ ಕೊಡ್ತದೆ ಮಠಕ್ಕೆ ಹತ್ತಿಕೊಂಡ ಹಿಂಗೆ ನಮಗೆ ಆಸೆ. ಬಹುಶಃ ನಿಮಗೇನು ಅಷ್ಟು ಆಸೆ ಇರಲಿಕ್ಕಿಲ್ಲ, ನಿಮಗಿಂತ 10 ಪಟ್ಟು ಆಸೆ ನಮಗೆ ತಿಳಿತಿಲ್ಲ. ಅವರು ರಾಜಕಾರಣಿಗಳು ಮಠಕ್ಕೆ ಬರ್ತಿರ್ತಾರೆ ಇಲೆಕ್ಷನ್ ಬಂದಾಗ, ಯಪ್ಪ ನಿಮ್ಮ ಆಶೀರ್ವಾದ ಇರ್ಬೇಕು, ಯಪ್ಪ ಪುಗ್ಸೆಟ್ ಇಲ್ಲಪ್ಪ ಆಶೀರ್ವಾದ. ಪುಗ್ಸೆಟ್ಟೆ ಪುರಾಣ ಉಂಡೋಗೋ ಪುರಾಣ ಅಂದಂಗೆ ಹೌದಲ್ರಿ. ಹಂಗೆ ಯಾವ ಭೇದ ಭಾವ ಇರ್ಲಾರ್ದಂಗೆ ಇರ್ತಕ್ಕಂಥದ್ದೇ ಒಬ್ಬ ಗುರುವಿನ ಕರ್ತವ್ಯ, ಅದು ಮಠಗಳ ಕರ್ತವ್ಯ. ಯಾವಾಗಿಂದ್ರೆ ಶರೀಫನ ತಂದೆ ಅಂತಾನೆಯಪ್ಪ ನಮ್ಮ ಮುಸ್ಲಿಮ್ರು ಇದೀವಿ ಎತ್ತುಕೊಂಡು ಅಂದಾಗ ಗೋವಿಂದ ಭಟ್ರು ಭಾಳ ದೊಡ್ಡ ಜ್ಞಾನಿಗಳು. ಅವ್ರಂದ್ರು ನಿನಗೆ ಜಾತಿ ಯಾರು ಕೇಳ್ಯಾರಪ್ಪ ಅಂದ್ರು. ಇಲ್ಲಪ್ಪ ನನ್ನ ಮಗನೊಂದು ಆಸೆ ಅದ ಅಂದ್ರು. ಈಗ ಇವತ್ತು ನೀವು ಪ್ರವಚನ ಮುಗಿಸ್ಕೊಂಡ ಊರಿಗೆ ಹೋಗ್ಲಕತ್ತೀರಿ, ನನ್ನ ಮಗ ಮನೆಗಿಂದ ಅಳ್ಕೊಂತಂದ ಕೂತಾನ, ಹಠ ಮಾಡಕತ್ತಾನ, ನಾಳೆಗೆ ನಮ್ಮ ಪ್ರವಚನ ಹೇಳೋರು ಯಾರು, ನಮಗೆ ಜ್ಞಾನವನ್ನು ನೀಡೋರು ಯಾರು ಹತ್ತಿಕೊಂಡಾಗ ಅಳ್ಳಿಕತ್ತಾನ, ಅದಕ್ಕೆ ಅವನ ಆಸೆ ಏನದ, ನಿಮ್ಮ ಜೊತೆಯೊಳಗೆ ಇರ್ಬೇಕು ನಂಗೆ ಅಂದ ಆಸೆ ಆದ್ರಿಪ್ಪ. ನಾವು ಮುಸ್ಲಿಮ್ರು ಇದ್ದೀವಿ, ನಮ್ಮ ಮಗನ ನಿಮ್ಮ ಮಡ್ದಾಗ ಇಟ್ಕೋತೀರಿ ಅನ್ನೋ ಹೊತ್ತಿಕೊಂಡಂದ ಕೇಳಿದಾಗ ಗೋವಿಂದ ಭಟ್ರು ಒಂದು ಮಾತು ಹೇಳಿದ್ರು, ತಮ್ಮ ಜ್ಞಾನ ಅನ್ನತಕ್ಕಂಥದ್ದು ಕಲಸಕ್ರಿದ್ದಂಗಲೇ ಏನ್ರಿ, ಕಲಸಕ್ರಿದ್ದಂಗೆ ಯಾರು ತಿಂದ್ರೆ ರುಚಿನೇ ಹತ್ತದು ಏನ್ರಿ, ಬರೀ ಲಿಂಗಾಯತರು ತಿಂದರೆ ರುಚಿ ಹತ್ತದೇನು, ಬರೀ ಐಗಳು ತಿಂದರೆ ರುಚಿ ಹತ್ತದೇನು, ಯಾರು ತಿಂದ್ರು ಕೂಡ ಕಲಸಕ್ರಿ ಗುಣ ಏನದ, ಅದು ಕಲಸಕ್ರಿ ರುಚಿನೇ. ಯಾವ ಧರ್ಮದವ್ರು ತಿನ್ರಿ, ಯಾರು ತಿನ್ರಿ, ಸಣ್ಣ ಮಕ್ಕಳು ತಿನ್ರಿ, ವಯಸ್ಸಾದವ್ರು ತಿಂದ್ರಿ, ಯಾರು ತಿಂದರೂ ಕೂಡ ಅದು ರುಚಿನೇ ಹತ್ತದೆ ಹೊರತಾಗಿ ಅದು ಬೇರೆ ಹತ್ತಂಗಿಲ್ಲಪ್ಪ. ಇದು ಜ್ಞಾನ ಅನ್ನತಕ್ಕಂಥದ್ದು ಮುಸ್ಲಿಮ್ರಿಗೂ ಅಟ್ಟೇನೆ, ಹಿಂದೂಗಳಿಗೂ ಅಟ್ಟೇನೆ. ಆಯಿತು, ಯಾವಾಗ ನಿನ್ನ ಮಗ ಅಂತ ಜ್ಞಾನ ಪಡಿಬೇಕನ್ನುವಂಥ ಹಂಬಲ ಅದಲ್ಲ, ಕಳಿಸ್ಬಿಡು ನನ್ನ ಮಠಕ್ಕೆ ಹತ್ತಿಕೊಂಡಂದ್ರು. ನೋಡ್ರಿ, ಶರೀಫನನ್ನು ಕಳಿಸ್ಬಿಡು ನನ್ನ ಮಠಕ್ಕೆ ಅಂದರು. ಹೂನೆಪ್ಪ ಹತ್ತಿಕೊಂಡಂದು ಗೋವಿಂದ ಭಟ್ರು ಹತ್ರ ಶರೀಫನಿಂದ ಬಿಟ್ಟರು. ಗೋವಿಂದ ಭಟ್ರು ಕರ್ಕೊಂಡು ಹೋಗ್ಬಿಟ್ರು. ಕಲ್ಪನೆ ಇರಲಿ ಮಗ, 8 ವರ್ಷ ಉಳಿದ್ನ ಹತ್ತಿಕೊಂಡಂದು ಕೇಳಿದ್ರೆ ಕಮ್ಮಿ 18 ವರ್ಷ ಗುರುವಿನ ಮಠದಾಗಿಂದ ಉಳ್ಕೊಂಡ. ಇಲ್ಲಿ ಶರೀಫ ಗುರು ಶಿಷ್ಯರನ್ನುವಂಥ ಭೇದ ಉಳಿಲಿಲ್ಲ. ಇಲ್ಲಿ ಕಮ್ಮಿ ಗೋವಿಂದ ಭಟ್ರ ಮಠದಾಗಿಂದ 100 ಜನ ಶಿಷ್ಯಂದ್ರೆ ಇದ್ರೆ ಯಾವ ಶಿಷ್ಯರ ಮಗನೂ ಅಟ್ಟ ಕಾಜಿ ಇದ್ದಿದ್ದಲ್ಲ, ಶರೀಫನ ಮ್ಯಾಗಿಂದ ಅಟ್ಟ ಪ್ರೀತಿ ಇದ್ರು ಗೋವಿಂದ ಭಟ್ರು. ಯಾಕೆ ಗೋವಿಂದ ಭಟ್ರು ಸ್ನಾನ ಮಾಡ್ಸಮ್ಮ, ಎದುರು ಕುಂತಿಂದ ಊಟ ನೋಡ್ರಿ. ಒಬ್ಬ ಶಿಷ್ಯ ತಿಳ್ಕೊಂಡ್ರೆ ಅದು ತಾಯಿ ಇದ್ದಂಗೆ ರೀ. ಸನ್ಯಾಸಿಗಳಿಗೆಂದ ತಂದೆ ತಾಯಿ ಯಾರ್ರೀ, ಹೌದಾ ಇಲ್ಲ? ತಾಯಿ ಅಂದ್ರೆ ಯಾರು? ನಮ್ಮನ್ನು ಯಾರಿಂದ ಎದುರು ಕುಂತಿಂದ ಪ್ರೀತಿದಿಂದ ಏನ್ರಿ, ಅವ ಗಂಡಸ ಮಗ ಇರಲಿ ಹೆಣ್ಮಗಳಿಗಿರಲಿ, ಅವ ಹಾನಗಲ್ ಕುಮಾರಸ್ವಾಮಿಗಳು ಹೇಳ್ತಿರಲ್ಲ, ನಮಗೆಲ್ಲ ಯಾರು ತಂದೆ ತಾಯಿ ಎತ್ತಿಕೊಂಡು ಒಂದು ಸಾರಿ ಪಟ್ಟಾಧಿಕಾರ ಆಯ್ತು ಹೊತ್ತಿಕೊಂಡ್ರ, ನಮ್ಮನೆಂದ ತಂದೆ ತಾಯಿ ನಮ್ಮನ್ನು ಉಡ್ದಾರ ಹರಿದು ಬಿಟ್ಟರು ಹೊತ್ತಿಕೊಂಡ್ರ ಏನ್ರಿ, ನಮ್ಗೆ ಯಾರು ಕುಣದ ಏನ್ರಿ ಹಡ್ದಿರ್ತಕ್ಕಂಥ ತಾಯಿ ತಂದೆ ನಮಗೆ ಯಾರು ಸಂಬಂಧಪಡಂಗಿಲ್ಲ. ಹಾಗಾದ್ರೆ ಯಾರು ಸಂಬಂಧಪಡ್ತಾರೆ ಹತ್ತಿಕೊಂಡು ಕೇಳಿದ್ರೆ, ನೀವೆಲ್ಲ ಏನು ಕುಂತಿರಲ್ಲ, ನೀವೇ ನಮ್ಮ ತಂದೆ, ನೀವೇ ನಮ್ಮ ತಾಯಿ, ನೀವೇ ನಮ್ಮ ಸಮಾಜ, ಸಮಾಜವೇ ಬಂದು ಸಮಾಜವೇ ಒಳಗ, ನಿಮ್ಮನ್ನು ಬಿಟ್ಟರೆ ಅಂದ್ರೆ ನಮ್ಮ ಸನ್ಯಾಸಿಗಳಿಗಿಂದ ಯಾರು ಇರಂಗಿಲ್ಲ. ಪ್ರೀತಿದಿಂದ ಉಣಿಸ್ತಕ್ಕಂಥವ್ರು ತಾಯಿ ಅಲ್ರಿ. ತಾಯಿ ಗುಣ ಏನು? ಎದುರು ಕುಂತು ಮಗ ಇದು ತೋರಪ್ಪ, ಈಗ ಇದು ಪಲ್ಯ ತಗೋ, ಇದು ಮೊಸರು ತಗೋ. ತಾಯಿ ಕಳ್ಳು ಅನ್ನೋದೇ ಬೇರೆ. ಹಂಗೆ ನಮ್ಮಂಥ ಸ್ವಾಮಿಗಳಿಗಂದ ಎದುರು ಕುಂತಂದ ಯಾರು ಉಣಿಸ್ತಾರಲ್ಲ ಅವರೇ ತಾಯಿ ಇದ್ದಂಗೆ. ಶರೀಫನ್ನ ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡಕತ್ತರು ಗೋವಿಂದ ಭಟ್ರು. ಎಷ್ಟು ಪ್ರೀತಿ ಐತಲ್ಲ, ಒಂದು ಕ್ಷಣನೂ ಕೂಡ ಗೋವಿಂದ ಭಟ್ರು ಶರೀಫನನ್ನು ಬಿಟ್ಟಿರ್ತಿದ್ದಿಲ್ಲ. ಗೋವಿಂದ ಭಟ್ರ ಮ್ಯಾಲೆ ಮನ್ಸದ ಮೇಲೆ ಮಲ್ಕೊಂಡ್ರ ಇವ ಶರೀಫ ಅವ್ರ ಮಗ್ಗಲೇ ಕೆಳಗಿಂದ ಮಲ್ಕೊಳ. ಅಪ್ಪಿತಪ್ಪಿ ಗುರುವಿಗೆ ರಾತ್ರಿಗೆ ಏನ್ರಿ ಬೇಕಾದ್ರೆ ಒಂದು ಕ್ಷಣ ಬಿಟ್ಟಿರ್ತಿದ್ದಿಲ್ಲ. ಒಂದು ಕಡೆಗೆ ಸೇವಾ ಮಾಡ್ತಿದ್ದ, ಇನ್ನೊಂದು ಕಡೆಗಿಂದ ಗೋವಿಂದ ಭಟ್ರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡುವ ನಿತ್ಯ ಯಾರೋ ಶರೀಫ ಹಿಂಗೆಲ್ಲ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಅವ್ರ ತಂದೆ ಶರೀಫನ ತಂದೆ ಆಗಲೇ ನನ್ನ ಮಗನಿಗೆ 30 ವರ್ಷ ಆದವು, ಮಗ ಒಬ್ಬನೇ ಮಗ, ಮತ್ತು ಮಗನಿಗೆಂದ ಮದುವೆ ಮಾಡಬೇಕು, ಅವನ ಇಬ್ಬರು ದಾಂಪತ್ಯ ಜೀವನ ನೋಡಬೇಕು, ಅವನು ಹೊಟ್ಟೆಲಿನ ಮಕ್ಕಳು ಹುಟ್ಟಬೇಕು, ನಮ್ಮ ವಂಶ ಅಂತಕ್ಕಂಥ ಬೆಳಿಬೇಕಲ್ಲ ತಗೊಂಡು ಪಾಪ ಶರೀಫನ ತಂದೆ ಶರೀಫಿಗೆಂದ ಕರಿಲಕ್ಕೆ ಯಾವಾಗಿಂದ ಶರೀಫಿಗೆಂದ ಕರಿಲಕ್ಕೆಂದ ಬಂದು ಕುಳ್ಯನ ತಂದಿನ ನೋಡೋಣ ಇವ ಶರೀಫ್ ಅಳ್ಳಕತ್ತ. ತಂದಿನ ನೋಡೋಣ ಶರೀಫ್ ಅಳ್ಳಕತ್ತ. ಯಾಕೆ ಅಳ್ಳಕತ್ತ? ನಮ್ಮಪ್ಪ ಬಂದಾನ, ಎಲ್ಲಿ ನಾನು ಕರ್ಕೊಂಡು ಹೋಗ್ತಾನೆ ಏನು ಮಾಡ್ತಾನ. ಇವನಿಗೆ ಗುರುವಿನ ಬಿಟ್ಟಂದ್ರೆ ಇರಬಾರ್ದು ಅನ್ನುವಂಥ ಭಾವನೆ ಯಾರ್ದದ? ಶರೀಫ್ ಅಂದದೆ. ಒಟ್ಟು ಏನನ್ನು ಮಾಡಬೇಕು, ನಾ ಗುರುವಿನ ಬಿಟ್ಟಂದ ಹೋಗಬಾರ್ದು. ಒಂದು ಸಾರಿ ಈ ಮಠ ಬಿಟ್ಟಂದ ಹೋಗಿಬಿಟ್ಟೆ ತಿಳ್ಕೊಂಡ್ರೆ ನನಗೆ ಗುರುವಿನ ಸೇವೆ ಸಿಗಂಗಿಲ್ಲ ಏನ್ರಿ, ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನ ಸಿಗಂಗಿಲ್ಲ. ಅದಕ್ಕೆ ಬಿಟ್ಟು ಹೋಗಬಾರ್ದು ತಿಳ್ಕೊಂಡಂದು ಶರೀಫ ಒಂದು ಸವನ ಅಳ್ಳಿಕತ್ತ. ಅಂಥದ್ರಾಗಿಂದ ಗೋವಿಂದ ಭಟ್ರು ಬಂದಂದ, ಯಪ್ಪ ಅವ ಒಬ್ಬನೇ ಮಗನಿಂದ ಕರ್ಕೊಂಡು ಹೋಗ್ತೀನಪ್ಪ ಊರಿಗೆ, ನೋಡಪ್ಪ ಮತ್ತು ಬಂದ್ರೆ ಕರ್ಕೊಂಡು ಹೋಗು ಅಂದರು. ಬಂದ್ರೆ ಕರ್ಕೊಂಡು ಹೋಗು. ಯಾವಾಗಿಂದ ಬಂದ್ರಿಂದ ಕರ್ಕೊಂಡು ಹೋಗತ್ಕೊಂಡು ಇಟ್ಟು ಅಂದು ಕುಳ್ಯನ ಶರೀಫಿಗೆಂದ ಕೇಳಿದಾಗ ಅಳ್ಳಿಕತ್ರು, ಅಪ್ಪಾಜಿ ನನಗೆ ಯಾವ ಮದುವೆ ಮುಂಚೆ ಅಂತಕ್ಕಂದು ಬೇಡ, ನನಗಿದು ಯಾವುದನ್ನು ಕೂಡ ಬೇಡ.
ಯಾವ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರು ಒಂದು ಮಾತು ಹೇಳ್ಯಾರ ನನಗೆ, ಈ ಸಂಸಾರದೊಳಗೆ ಸುಖ ಇಲ್ಲ, ಸಂಸಾರ ಹೇಯವಾಗಿರ್ತಕ್ಕಂಥದ್ದು, ಸಂಸಾರದೊಳಗಿಂದ ಕಷ್ಟ ತುಂಬಿದೆ ಅನ್ನುವಂಥ ವಿಚಾರಗಳನ್ನು ಯಾವಾಗಿಂದ ಗುರುಗಳಾಗಿರ್ತಕ್ಕಂಥವ್ರು ಹೇಳ್ಯಾರ. ಬರೀ ಅವ್ರು ಹೇಳಿರ್ತಕ್ಕಂಥ ಎಲ್ಲ 12ನೇ ಶತಮಾನದೊಳಗೆ ಬಸವಣ್ಣವರು ಹೇಳೋರು. ಏನ್ರಿ ಸಂಸಾರ ಅಂದ್ರೆ ಏನು? ಬಸವಣ್ಣವ್ರಿಗೆ ಒಂದು ಯಾಕೆ ಹ್ಯಾಂಡರ್ ಮಾಡ್ಕೊಂಡು ಬಳಕೆ ತಿಳಿದದ. ಸಂಸಾರ ಅಂತಕ್ಕಂಥ ಏನು ಮತ್ತೆ ತಿಳ್ಕೊಂಡ್ರೆ ಇದು ಎಟ್ರ ಮಟ್ಟಿಗೆ ಕಷ್ಟ ಅದ ತಿಳ್ಕೊಂಡು ಕೇಳಿದ್ರೆ ಬಸವಣ್ಣವ್ರು ಚಂದ ಒಂದು ವಚನ ಬರೀತಾರ. ಏನತ್ತ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ, ಇದ್ರೊಳಗಿಂದ ಹುರುಳಿಲ್ಲ ಅಂದರು. ಇದು ನಾ ಹೇಳಿದ್ದಲ್ಲ, ಬಸವಣ್ಣವ್ರು ಹೇಳಿದ್ದಿದು. ಭಕ್ತಿ ಭಾಂಡಾರಿ ಅನಿಸ್ಕೊಂಡಿರ್ತಕ್ಕಂಥ, ಜಗಜ್ಯೋತಿ ಅನಿಸ್ಕೊಂಡಿರ್ತಕ್ಕಂಥ ಬಸವಣ್ಣವರಂದ ಹೇಳ್ತಾರೆ ಏನನ್ನ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ, ಇದರೊಳಗಿಂದ ಹುರುಳಿಲ್ಲ ಅಂದರು. ನೋಡ್ರಿ, ಎದ್ರಾಗ ಹುರುಳಿಲ್ಲ ಅಂದ್ರೆ ಅವರು ಸಂಸಾರದೊಳಗೆ. ಸಂಸಾರದೊಳಗೆ ಹುರುಳಿಲ್ಲ ತಗೊಂಡ್ರೇನು? ಸಂಸಾರದೊಳಗಿಂದ ಸುಖ ಇಲ್ಲ, ಸಂಸಾರದೊಳಗಿಂದ ದುಃಖ ಇದೆ, ಸಂಸಾರದೊಳಗಿಂದ ಕಷ್ಟ ಇದೆ. ಆದ್ರೆ ಅದನ್ನು ಹೆಂಗೆ ಉದಾಹರಣೆ ಹೆಂಗೆ ಕೊಡ್ತಾರೆ ತಗೊಂಡು ಕೇಳಿದ್ರೆ, ಒಂದು ಇಲಿ ಬಲಿ ಅವ್ರು ಹೇಳ್ತಾರಲ್ಲ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ. ಇದು ಸಂಸಾರ ಅನ್ನೋದು ಬಸವಣ್ಣವ್ರು ಎದಕ್ಕೆ ಹೋಲಿಸ್ತಾರ? ಇಲಿ ಬಲಿಗೆಂದ ಹೋಲಿಸ್ತಾರೆ. ಬಿಜಾಪುರ ಜಿಲ್ಲೆದಾಗ ಅಂದ್ರೆ ಬಲಿನೇ ಅಂತಿರಲಿಲ್ಲ, ಇಲಿ ಬಲಿ. ನಿಮ್ಮ ಕಡೆ ಇಲಿಯರು ಅದಾವಲ್ಲ? ಅದ ಮನೆಗಿಂದ ಇಲಿ ಭಾಳ ಆಗಿರ್ತಾವ, ಬಲಿ ತರ್ತೀವಿ. ಮನೆ ಕಡ್ಲಿ ಚೀಲು, ಹೆಸರಿನ ಚೀಲು ಏನೋ ಹಚ್ಚಿರ್ತೀವಿ ಮನ್ಯಾಗ, ಇಲಿ ಭಾಳ ಆಗಿರ್ತಾವ. ಒಂದು ಬಲಿ ತೊಗೊಂಡು ಬಂದು ಒಯ್ದಿಂದ ಒಂದು ಆ ಚೀಲದ ಸಂಧ್ಯಾಗ ಇಟ್ಟರೆ ಅಂದ್ರೆ ಇಲಿ ಬಂದು ಒಳಗೆ ಬೀಳ್ತಾವೇನ್ರಿ? ಇಲಿ ಬಂದು ಒಳಗೆ ಬೀಳ್ತಾವ್ರಿ? ಬೀಳಂಗಿಲ್ಲ. ಅದ್ರ ಏನು ಇಡಬೇಕು? ಬಲಿಯಾಗ ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಇಡಬೇಕು. ಹೌದಲ್ಲ? ನಿಮ್ಮ ಕಡೆ ಇಲಿಯರಿ ನಿಮ್ಮ ನೋಡಿ ಎದಿ ಹೊಡ್ದಂಗೆ ಆಗ್ಯಾನ. ನನ್ನ ಮಾತು ತಿಳಿತಾವಿಲ್ರಿ? ಕನ್ನಡನೇ. ನಾನು ಬಿಜಾಪುರ ಜಿಲ್ಲೆದಾಗ ಹುಟ್ಟದ, ನನ್ನ ಮಾತು ಬಿಜಾಪುರವೇ. ತಿಳಿತಿಲ್ಲ? ತಿಳಿತಾವಿಲ್ರಿ? ತಿಳಿತಿತ್ತು ಅಂದ್ರೆ ಹೆಂಗೆ? ತಿಳಿಲ್ಲ ಅಂದ್ರೆ ಹಾಂ, ಬಲಿ ತಯಾರು ಮಾಡಿರ್ತಾರೆ. ಖಾಲಿ ಬಲಿ ಇಟ್ಟಂದ ಇಲಿ ಬಂದಿಂದ ಒಳಗೆ ಬೀಳಲ್ಲ. ಅದರ ಏನು ಇಡಬೇಕು? ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಅದರೊಳಗೆ ಇಟ್ಟಾಗ ಮಾತ್ರ ಇಲಿ ಬಂದಿಂದ ಒಳಗೆ ಬೀಳುತ್ತೆ, ಇಲ್ಲ ಯಾರು ಬೀಳಲ್ಲ. ಹೌದಿಲ್ರಿ? ಅದ್ರ ಏನು ಇಡ್ಬೇಕಂದ್ರೆ ವಾಸನೆ ಬರಬೇಕಾದ್ರೆ, ಈಗ ಎಲ್ಲರೂ ನೀವು ದೊಡ್ಡ ಜಾತ್ರೆಗೆ ಹೋಗಿರ್ತೀರಲ್ರಿ? ಎಲ್ಲರೂ ದೊಡ್ಡ ಜಾತ್ರೆಗೆ ಹೋಗಿರ್ತೀರಿ, ಅವು ಬೆಂಡ ಬತಾಸ ಎಲ್ಲ ಅಂಗಡಿ ಇರ್ತಾವ, ಆ ಕಡೆ ಮೂಗು ಹೋಗಲ್ಲ. ಎಲ್ಲರೇ ಒಬ್ಬ ಮಿರ್ಚಿ ಬಜ್ಜಿ ಕರಿತಿದ್ನಂತಂದ್ರೆ ಮೂಗು ಸ್ವಯ್ಯನಾಗ ಆ ಕಡೆ ಹೋಗುತ್ತೆ, ಮಿರ್ಚಿ ಬಜ್ಜಿ ಕಡೆ ಹೋಗ್ತಿಲ್ರಿ? ಯಾವಾಗಿಂದ ಇಲಿ ಬಲಿಯಾಗ ನಾವು ಮಿರ್ಚಿ ಬಜ್ಜಿ ಇಟ್ಟಿವೆ ತಿಕ್ಕೊಂಡ್ರೆ ಅದು ಯಾವಾಗ ಇಲಿ ಮೂಗಿಗೆ ಅಂದ ವಾಸನೆ ಬಡಿತು ತಿಕ್ಕೊಂಡ್ರೆ ಇಲಿ ವಿಚಾರ ಮಾಡ್ದೆ, ಅಲ್ಲೆಲ್ಲ ಇಲ್ಲೇನು ಇಟ್ಟು ನಮ್ಮ ಕಾಕ ತಿಕ್ಕೊಂಡ್ ಮೂಗೇರ್ಸ್ಕೊತ ಬಲಿ ಬರ್ತದೆ. ಯಾವಾಗಿಂದ ಮೂಗೇರ್ಸ್ಕೊತಿಂದ ಬಲಿ ಬರ್ತದ, ಬಲಿಗೆ ಬಾಗಿಲೇಸಿರ್ತಾವ್ರಿ. ಬಲಿಗೆ ಬಾಗಿಲೇಸಿರ್ತಾವ, ಒಂದು 2-3 ಇರ್ತಾವನು. ಬೆಡ್ರೂಮ್ ಬಾಗಿಲು ಬೇರೆ, ಪೂಜೆದ ಕೋಲಿ ಬಾಗಿಲು ಬೇರೆ. ಇರೋದು ಒಂದೇ ಒಂದು ಬಾಗಿಲ, ಇರೋದೊಂದು ಬಾಗಿಲು ಇರ್ತದಲ್ಲ, ಆ ಬಾಗಿಲ್ದೊಂದು ಹಾಯ್ದು ಯಾವಾಗ ಹೋಗಿ ಇಲಿ ಒಂದು ಈಟದ ಬಜಿ ತಿನ್ಬೇಕು ಅನ್ನೋದ್ರೊಳಗೆ ತಟ್ಟನಗೆ ಬಾಗಿಲು ಮುಚ್ಕೋತದಿಲ್ರಿ? ಯಾವಾಗಿಂದ ತಟ್ಟನಗೆ ಬಾಗಿಲು ಮುಚ್ಕೋತು, ಇದು ಆ ಸಪ್ಪುಳಿ ಕೇಳಿ ಇಲ್ಲಿ ಹೊರಗೆಪ್ಪೋ ಯಾರ ಬಂದು ನಾನು ಹೊಡಿತಾರ ಬಾ ತಿಳ್ಕೊಂಡು ಒಳಗೆ ಹೊರಗೆ ಹೋಗ್ಬೇಕು ತಿಳ್ಕೊಂಡು ಒಳಗೆ ತಿರುಗ್ತದ ಹೊರಗೆ ಹೋಲಕ್ಕೆ ಬರ್ತೇನೆ? ಹೊರಗೆ ಹೋಲಕ್ಕೆ ಬರ್ತದೆ ರೀ. ಯಾವಾಗಿಂದ ಒಟ್ಟಿದಕ್ಕೆ ಹೊರಗೆ ಹೋಲಕ್ಕೆ ಬರೋಂಗಿಲ್ಲ ಅನ್ನೋದು ಗೊತ್ತಾದ ಒಳಗೆ ಇಲ್ಲಿ ವಿಚಾರ ಮಾಡ್ತದ, ನಾ ಇದ್ರೊಳಗೆ ಬರಬಾರ್ದಾಗಿತ್ತು ಯಪ್ಪ, ನಾ ಸುಮ್ಮನೆ ಬಂದೆಲ್ವ ಯಪ್ಪ, ನಾ ಇದ್ರೊಳಗಿಂದ ಬರಬಾರ್ದಾಗಿತ್ತು, ನಾ ಸುಮ್ಮನೆ ಬಂದೆಲ್ಲ ತಗೊಂಡು ಒಳಗಿನ ಇಲಿ ಒಂದು ಸವನಂದ ಸುತ್ತ ಹರಿತಿರ್ತದ, ಅದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದ, ಅದೇ ಬಲಿ. ಇದನ್ನು ಒಳಗೆ ಹೋಗ್ಬೇಕತ್ತದ, ಬಾಗಿಲು ಮುಚ್ಚಿದ್ದಿತ್ತು. ಇದು ಒಳಗೆ ನಿಲಿಗಿಂದ ಹೊರಗೆ ನಿಲಿ ಅಂತದ. ದೋಸ್ತ ಒಂದು ಈಟು ಬಾಗಿಲು ತೆಗಿಯೋ, ನಾ ಒಂದು ಈಟು ಬಜಿ ತಿತ್ತೀನಿ ಅಂತದ. ಹೊರಗಿಂದ ಒಳಗಿಂದ ಅಂತದ, ಒಳಗೆ ಬರಬೇಡ. ಒಂದು ಸಾರಿ ಒಳಗೆ ಬಂದ ತಿರುಗಿ ಹೊರಗೆ ಹೋಲಕ್ಕೆ ಬರಂಗಿಲ್ಲ, ನೀ ಏನು ಹೊರಗದಿದಿ ಆರಾಮಿದ್ದೀರಿ ಸುಮ್ಮಿರು ಹೊತ್ತುಕೊಂಡು ಒಳಗಿಂದ ಅಂತದ. ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕ ನಾವು. ಒಂದು ಈಡು ತೆಗಿಯೋ ದೋಸ್ತ, ಒಂದು ಈಡು ಬಾಗಿಲು ತೆಗಿ. ಬ್ಯಾಡೋ, ಈಗೇನು ಹೊರಗೆ ಇದೆ ಆರಾಮಿದಿ ಸುಮ್ಮಿರು. ಇಲ್ಲಿ ಒಂದು ಈಟು ಬಾಗಿಲು ತೆಗಿ, ಬ್ಯಾಡ ಅಂತದದು. ನಾನೇ ಬರಬಾರ್ದು ಬಂದು ದೊಡ್ಡ ಹೈರಾಣದಾಗ ಬಿದ್ದೀನಿ, ನೀ ಯಾಕೆ ಸುಮ್ಮನೆ ಬೀಳ್ತಿದಿ? ಯಾಕೆ ಅಂತಿರ್ತಾರಲ್ಲ, ಈಗ ನೀವು ಯಾರು ಬೇಕಾದವ್ರು ಕೇಳ್ರಿ, ಯಾಕಪ್ಪ ಆರಾಮಿದ್ದಾನೆ? ಏನು ಆರಾಮ್ರಿ ಅಪ್ಪ ಅವ್ರೆ, ಮಾನ್ಯೊಬ್ಬ ಬಂದ ನಮ್ಮ ಮಠಕ್ಕೆ ಯಪ್ಪ ಅಂದ. ಯಾಕೋ ಅಂದೆ, ಸಂಸಾರದಾಗ ಒಟ್ಟು ಸುಖ ಇಲ್ಲ ಅಪ್ಪ ಅಂದ. ನಾ ಅಂದೆ, ಅದ್ರಾಗ ಸುಖ ಇತ್ತ, ನಾಯಕ ಸನ್ಯಾಸಿ ಹಾಕಿದ್ದು ನೊಮ್ಮಗನ. ಅವ ಬಂದು ನನಗೆ ಹೇಳಕತ್ತಾನೆ, ಯಪ್ಪ ಒಟ್ಟು ಸಂಸಾರದಾಗ ಒಟ್ಟು ಸುಖ ಇಲ್ಲಪ್ಪ.
ಮತ್ತು ಅದ್ರಾಗ ಸುಖ ಐತ ನಾ ಯಾಕಂದ್ರೆ ಸುಮ್ಮನೆ ಅಂದ ಇಡ್ತಿ ಮಂದಿ ತಂದು ರೊಟ್ಟಿ ಕೊಡುತ್ತಾನ ಕಾಯ್ಕೋತ ನಾ ಯಾಕೆ ಕುಂದಿರ್ತೀನಿ ತಮ್ಮ. ಮಜಾ ಇರ್ತದ ಏನ್ರಿ ಈ ಸಂಸಾರದೊಳಗೆ ಅಂದ್ರೆ ಬಿದ್ದವರು ಕೇಳಿ ನೀವು ಮೊದಲು ಸ್ಟಾರ್ಟಿಂಗ್ ಮಜಾ ಇರ್ತದ. ಸಂಸಾರದಾಗ ಬಿದ್ದವ್ರು ಕೇಳ್ರಿ ಯಾರು ಒಬ್ಬರು ಅನ್ನೋದು ಇಲ್ರಿ ಅಪ್ಪವ್ರು ನಮ್ಮ ಮಾಡೋ ಸುಖನೇ ಯಾರಿಗಿಲ್ರಿ ಒಬ್ಬರು ಹೇಳ್ರಿ ನೋಡು ಯಾರು ಹೇಳ್ರಿ. ಗಂಡ ಮಕ್ಕಳಿಗೆ ಕೇಳಿದ್ರೆ ಯಾಕಪ್ಪ ಆರಾಮ ಏನು ಆರಾಮ ರೀ ಅಪ್ಪ ಮಳೆ ಹೆಚ್ಚಾಗಲ್ಪ ಐರನ್ ಆಗ್ಯದ ಭಾಳ ವಾಜ್ಯದವ ಮತ್ತೆ ನಮ್ಮಲ್ಲಿ ತೋರಿಸ್ಕೊಳಕ್ಕೆ ಚೀಟಿ ಚಿಪಾಟಿ ಕಟ್ಟಿಸ್ಕೊಳಕ್ಕೆ ಬರೋರೆ ನಿಮ್ಮಂಥವ್ರೆ. ಗಂಡು ಬರ್ತಾನೆ ಮತ್ತೆರು ಅಂತಾನೆ ಯಾಕೋ ಒಟ್ಟು ನಾನು ಹೆಣ್ತಿನೂ ಕಂಡು ನಾನು ಕಂಡ್ರೆ ಗುರ್ರಲ್ಲಕತ್ತಾಳ ಒಂದು ಹೇಳ್ರಿ ಒಂದು ತಾಯ್ದು ಕಟ್ಟತಾಳ ತಾಯ್ದು ಕಟ್ಟದ್ರೆ ಅದು ಗುರ್ರ ಅನ್ನೋದು ಬಿಡ್ತಾಳೆ ನಾಕಿ. ಇವ ಇಟ್ಟು ಹೇಳಿ ಹೋಗೋದ್ರಾಗ ಅವನು ಹೆಣ್ತಿ ಬರ್ತಾಳೆ. ಇದು ಯಾರೇ ಮಾಡ್ಸ್ಯಾರ ನೋಡ್ರಿ ಮುತ್ಯ ಅಂತವ ಅವೇ ನಾವೇನು ಹೇಳಿರಂಗಿಲ್ಲ ಏನು ಮಾಡ್ಸ್ಯಾರ ಮಟ್ರ ತಿಗೋ ನಾವೇನು ಹೇಳಿರಂಗಿಲ್ಲ ಅವರೇ ಬಂದು ಅಂತಾರ ಮುತ್ಯ ಯಾರೇ ಮಾಡ್ಸ್ಯಾರ ನೋಡ್ರಿ ನಾನು ಕಂಡ್ರೆ ಗುರ್ರಲ್ಲಕತ್ತ ನಾನು ಹೆಣ್ತಿ. ನಾವು ಮತ್ತು ಹಿಂಗೆ ಪಂಚಾಂಗ ತಿರುಗದಾಗ ಮಾಡೋದು ನಮಗೂ ಏನು ತಿಳಿಯಂಗಿಲ್ಲ ಪಂಚಾಂಗದಾಗ. ನಾವು ಸುಮ್ಮ ಒಂದು 2-3 ಪೇಜ್ ತಿರುವಿ ಉಗುಳು ಹಚ್ಚಿ ತಿರುವಿ ಅದು ಬಾರದು ಇದು ಬಾರದು ಅಂದ ಇಲ್ಲೋ ನೀ ಅಂದಾಗ ಮಾಡಿದ್ದೆ ಖರೆ ಅದ ಮಾಡಿದ್ದೆ ಖರೆ ಅದ ಅಂದ ಕೂಡೇನ ಪಾಪವ ಅಂತಾನೆ ಅಪ್ಪ ಏನನ್ನು ಮಾಡಿ ಕಮ್ಮಿ ಮಾಡಿರಿ ಅಪ್ಪ ಇಲ್ಲೋ ಅದಕ್ಕೆ ಖರ್ಚು ಭಾಳ ಅದ ಏಟದ ಖರ್ಚು ಒಂದು 7-8 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಇವ ಅಂತಾನೆ ಹೋಗಲ್ಯಾಕ ಅದು ಗುರ್ರ ಅನ್ನೋದ್ರೆ ತಪ್ತದ. ಭಾಳ ಮಂದಿ ಗಂಡ್ಮಕ್ಳು ಅನ್ಸಲಕತ್ತಾವ ಇವು ಮನೆಗೆ ಬರ್ಲಕ್ಕ. ನೀವು ಬಾಗಿಲು ತಲಬಾಗಲ ಕಾಲಿಟ್ಟು ಒಂದು ಜರ ನಕ್ವತ್ತಿದ್ರಿ ಅಪ್ಪೋ ಇವತ್ತು ಚಂದ ಅಂದ ಇವತ್ತು ಕೂಡ ಒಳಗೆ ಬರ್ಲಕ್ಕ. ನೀವು ಹೆಂಗೆ ಮನ್ಯಾಗೂ ಹಂಗೆ ಕಡ್ಗೈ ಮಾರಿ ಹಂಗೆ ಕೂತ್ರಿ ಅಂತಂದ್ರೆ ಏನು ರೀ ಹಿಂಗೆ ಮಾರಿ ಹಿಂಗೆ ಇದು ಮಾಡಿಕೊಂಡು ಕುಂತ್ರಿ ಎತ್ತಿಕೊಂಡಂದ್ರೆ ಏನು ನೋಡ್ದದು ಇನ್ನು ನೀವು ಧಾರಾವಾಹಿದಾಗ ಇರ್ತೀರಿ. ಈಗ ಅಲ್ಲಿ ಅದು ಯಾವಾದ್ರೂ ಒಂದು ಮರ್ಡರ್ ಆಗುತ್ತಾನೆ ಈಗ ಹೇಳಕ್ಕೆ ಕಾಣಲ್ಲ ಟಿ ವಿಯಾಗ. ಮತ್ತು ಹೊಳ್ಳಿ ಹೋಕ್ಕವು ಅವು ಕುಡಿಯೋದು ಕಲಿಸವ್ರೆ ನೀವು ಹೆಣ್ಮಕ್ಳು ಯಾಕ್ರಿ ಕುಡಿಯೋದು ಕಲಿಸವ್ರೆ ನೀವು. ಅವು ಗಾಂಡಿದೇರಂದು ಬರ್ತಾವಲ್ಲ 7:30-8 ಗಂಟೆ ಮನೆಗೆ ಬರ್ತಾವಲ್ಲ ಗಪ್ಪನೆ ಉಣಿಸಿ ಬಿಟ್ಟಿರ್ತಂದ್ರೆ ಅವು ಅಲ್ಲೇ ಮನೆ ಮಕ್ಕೋತಾವ. ನೀವು ಹಂಗೆ ಮಾಡಂಗಿಲ್ಲ ಅದು ಬಂದಿದ್ದು ಸದಕ್ಕೆ ನೋಡಂಗಿಲ್ಲ ಮನ್ಯಾಗ ಕಳತನ ಮಾಡ್ಕೊಂಡು ಹೋದ್ರೆ ಗೊತ್ತಾಗಲ್ದು ಹೇಳ್ರಿ ತಾಟ ಹಂಗೆ ಟಿ ವಿನೇ. ಮೊನ್ನೆ ಹುಡುಗ ಕೇಳಿ ನಾವು ಒಂದು ಕಡೆ ಹೋಗಿದ್ದೀವಿ ಕರೆಂಟ್ ಹೋಗಿತ್ತ ಊರಾಗ ನಮ್ಗೆ ಆ ಮನ್ಯಾಗ ನಮಗೆ ಇಳಿಸ್ಯಾರ ಏನ್ರಿ ಆ ಮನ್ಯಾಗ ನಮಗೆ ಇಳಿಸ್ಯಾರ. ನಾವು ಉಳಿದಿದ್ವಿ ಸಾಯಂಕಾಲದಿಂದ 6 ಗಂಟೆ ಆಗಿತ್ತು ಕರೆಂಟ್ ಹೋಗಿತ್ತು. ಈಕಿ ಫೋನ್ ಹಚ್ಚಾಳ ಇನ್ನೊಂದು ಊರಿಗೆ ಕರೆಂಟ್ ಇದ್ದು ಊರಿಗೆ ಐತಂಗೆ ಹಾಕಿನ ಗಂಡ ಹಾಕಿನ ಜೋಡಣೆ ನಾನು ಬೇರೆ ದಮ್ ಜೋಡಿ ಹಾದತ್ತ ಹಂಗೆ ಮಾಡುದು. ನಾ ಎದಿ ಹೊಡೆದೆ ಅಂದ ಯಾರು ರೀ ಅಕ್ಕ ಅಂದನ ಯಾರು ರೀ ಅಕ್ಕ ಅಂದ ಕೂಡನ ಏನು ರೀ ಆಕೆ ಅಂದ ಇಲ್ಲಪ್ಪ ಧಾರಾವಾಹಿದಾಗತ್ತ. ನಾ ಅಂದೆ ಯಾವಕ್ಕೆ ಗಾಂಡಿ ಆ ಕಡೆ ಹೋದ್ರೆ ನಿನಗೇನು ನಿನ್ನ ಗಾಂಡಿ ಅಲ್ಲಿ ಬಿದ್ದದ ಮೊದಲು ಅದಕ್ಕೆ ಹುಡುಕು ಊರಾಗ ಇಟ್ಟು ಚಂದ ಪ್ರೋಚಿನ ಹಚ್ಚಾರ ಇಟ್ಟು ಚಂದ ಕಾರ್ಯಕ್ರಮ ಮಾಡೋದದ ಎಲ್ಲಿ ಕುಡ್ದು ಎಲ್ಲಿ ಬಿದ್ದದನ ಕಟ್ರದಾಗ ಧಾರವಾದನ ಗಂಡ ಕೇಳ್ತಾಳ ಆಕಿನ ಗಂಡ ಹಾಕಿನ ಜೋಡಣೆ ವಾದ್ಯಾನ ಬೇರೆ ಹಾಕಿ ಜೋಡ ಅನ್ನ ಯಾರು ಜೋಡಿ ಹೋದ್ರೆ ನೀ ಮಾಡಕ್ಕೆ ಇಲ್ಲಿ ಕೂತು ಏನು ರೀ ಧಾರಾವಾಹಿ ನೋಡೋದು ಅದ್ರ ಹೆಂಗೆ ಅದ್ರ ಏನು ಮತ್ತು ಕರಿ ಮಣ್ಣಿಲ್ರೆ ಅತ್ತಿ ಸೊಸಿ ಜಗಳ ಏನು ರೀ ಸೌತೇರ್ ಜಗಳ ನಾದಿಂದಿರ ಜಗಳ ಆ ಜಗಳ ನೋಡಿನೇ ಮನೆಯಾಗ ಒಂದು ಹತ್ಕೊಂಡು ಕೂತಾವೀಗ ಜಗಳ. ಅತ್ತಿದೊಂದು ರಿಮೋಟನೇ ಬೇರೆ ಸೋಸಿದೊಂದು ರಿಮೋಟೇ ಬೇರೆ. ಪರಿಸ್ಥಿತಿ ಎಲ್ಲಿಗೆ ಬಂದದ ಅವು ಗಾಂಡದ್ಯಾರು ಮನೆಗೆ ಬಂದ್ರು ಸದಕ್ಕೆ ಅವು ಕರು ಅಲ್ಲಿ ಮನೆ ಬೀಗರು ಬಂದ್ರೆ ತಮಗೆ ನೀರು ಕೊಡಲಾಗಿರ ಹೆಣ್ಮಕ್ಳು ರೀ ಅಲ್ಲೇ ಬಕೆಟ್ನಾಗ ಇಟ್ಟಿನ ನೋಡಿ ಅಣ್ಣ ಕಾಲು ತೊಗೊಂಬ ಅದು ಬೇಗ ಮುಗಿತ ಒಂದು ಬೇಗನ ಕತೆ. ಎಂದು ಕಳತನ ಮಾಡ್ಕೊಂಡು ಹೊಂಟಾರ ಏನೋ ನಮ್ಗೆ ಇದು ಇಲ್ಲ ಯಾಕಂದ್ರೆ ಅಷ್ಟು ಮಗ್ಗನಾಗಿಬಿಟ್ಟಿವಿ ನಾವು ಟಿ ವಿಯಾಗ ಮಗ್ಗನಾಗಿವಿ. ಅದಕ್ಕಾಗಿಯೇ ಹೆಣ್ಮಕ್ಳು ಒಟ್ಟು ನಗೋದಿಲ್ಲ ಏನೂ ಇಲ್ಲ ಏನು ರೀ ಆ ಟಿ ವಿ ನೋಡಿ ಹ್ಯಾಂಗಾಗ್ಯಾರ ತಗೊಂಡು ಕೇಳಿದ್ರೆ ಹಿಂಗೆ ಗಂಡನ ಕಂಡ್ರೆ ಹುಲಿ ಕಣ್ಣಂಗೆ ಕಾಣೋದು. ಯಾಕಂದ್ರೆ ಅದು ಒಟ್ಟು ನಗೋದಿಲ್ಲ ಎಲ್ಲಿ ಕೂತ್ರು ಸಮಾಧಾನ ನಿಮ್ಗೆ ತೀತಿಲಿ ಇಟ್ಟು ಚಂದ ನಗಸಾಕತ್ತೀರಿ ಅಂದ್ರೆ ನಗಲ್ರಿ ನೀವು. ಯಾಕಂದ್ರೆ ಟಿ ವಿ ನೋಡಿ ಮಾರಿ ಗಂಟು ಹಾಕೊಂಡು ಕೂತು ಹಂಗೆ ಆಗ್ಯದ. ನಿಮ್ಗೆ ನಿದ್ದೆ ಬರಬಾರ್ದು ನಗಸ್ಕೋ ಅಂತ ಹೇಳ್ಬೇಕತ್ತ ನಿಮಗೆ ನಗಸ್ತಿರ್ತೀವಿ. ಹೌದು ಇಲ್ಲಿ ಗಂಡ್ಮಕ್ಳಂದು 8 ಮಂದಿ ಅನ್ಸಲಕತ್ತಾರ ರೀ. ಇವ ಗಂಡ ಕೇಳು ಇವ 7-8 ಸಾವಿರ ರೂಪಾಯಿ ಹೋಗಲಿಕ್ಕೆಪ್ಪ ಅಂತಾನ. ಇವ ಕೇಳಿ ಹೋಗೋದ್ರಾಗ ಅವ್ನು ಹೆಣ್ತಿ ಬರ್ತಾಳೆ ಮತ್ತೆ ಮಟಕ್ಕೆ ಅಪ್ಪ ಅವರು ಅಂತಾಳೆ ಯಾಕೆ ಬಾ ಅಂತೀವಿ.
ನನ್ನ ಗಂಡ ನಾನು ನೋಡಿದ್ರೆ ಗುರ್ರತ್ತರಿ ಅವ್ನು ಅವ್ನಿಗೆ ಏನ್ರ ಮಾಡ್ಸ್ಯಾರ ನೋಡೋಣ ಆಕಿಗೂ ಅದೇ ಪಂಚಾಂಗಿತ್ತಿರೋದು ಅವೇ 4 ಬಾಜ್ ತಿರುಗಿ ಆಕಿಗೂ ಇಲ್ಲವಾ ನೀ ಅಂದಿದ್ದೆ ಕರೆ ಮಾಡ್ಸ್ಯಾರ ನಿನಗೆ ಮಾಡ್ಸ್ಯಾರ ಅಂದ್ರೂ ಆಕಿಗೂ 8,000 ರೂಪಾಯಿ ಹೇಳದೆ ಇವು ಅಡ್ಡು ಹಾದ ಬಳಕೆಂದ ಅತ್ತಿ ಬರ್ತಾಳೆ. ಅತ್ತಿ ಬಂದು ನಾನು ಮಗನಿಗೆ ನಾನು ಸೊಸಿಗೆ ಆಗಿ ಬರ್ಲಾಗಿದೆ ಅಪ್ಪ ಯಾರೇ ಮಾಡ್ಸ್ಯಾರ ನೋಡತ್ತ ಆಕಿಗೆ 8,000 ರೂಪಾಯಿ ಹೇಳದೆ. ಅದಕ್ಕೆ ಮುದುಕಿ ಹೋಗೋದ್ರಾಗ ಅದು ಮತ್ತೆ ಅದು ಮುದುಕು ಬರ್ತದೆ. ಅದಕ್ಕೂ 8,000 ರೂಪಾಯಿ ಹೇಳದೆ. ಒಂದೇ ಮನೆಯಾಗ ಏಟಾಯ್ತು ರೀ? ಹಾಂ, ಒಂದೇ ಮನೆಗೆ ಎಷ್ಟು ರೂಪಾಯಿ ಆಯ್ತು? 32,000 ರೂಪಾಯಿ ಆಯ್ತು. 32,000 ರೂಪಾಯಿ ತೋಳವ ಇನ್ನೋವ ಕಾರ್ ಹಾಕಿಡಲ್ಲ. ಹಾಂ, ಒಂದೇ ಮನೆಗೆ 32,000 ರೂಪಾಯಿ ತೊಗೊಂಡ್ರೆ ಫಾರ್ಚುನರ್ ಕಾರ್ ಇಡ್ತಾನೆ, ಇನೋವಾ ಕಾರ್ ಇಡ್ತಾನೆ. ಇದಕ್ಕೆ ಯಾವಾದನ್ನು ಕೂಡ ಹತ್ತಂಗಿಲ್ಲ ರೀ, ಯಾವಾದನ್ನು ಹತ್ತಂಗಿಲ್ಲ. ಯಾರು ಸುಖದಾಗಿದ್ದೀವಿ ಎತ್ತಿಕೊಂಡು ಯಾರು ಹೇಳ್ತಾರ? ಸ್ಟಾರ್ಟಿಗಿದ ಮಜಾ ಅದ ಏನ್ರಿ ಹೇಳ್ತಾರಿಲ್ಲ. ದಾರಿ ಹಿಡಿದು ಪೋಪುವ ಶ್ವಾನ ದಾರಿಯಲ್ಲಿ ಬಿದ್ದಿಯ ಎಲವಮ್ಮ ಕಡಿವಡೆ ತನ್ನ ಬಾಯಿಯ ಲೋಳೆ ತನಗೆ ರುಚಿ ಉಂಟು ತಿಪ್ಪದಲ್ಲದೆ ಆ ಎಲುಬಿನೊಳಗೆ ಏನು ಸಾರ ಸವಿ ಉಂಟು ಅಂತ ಕೇಳ್ತಾನೆ. ಏನಂತಾರವರು, ಒಂದು ದಾರಿ ಹಿಡ್ಕೊಂಡು ನಾಯಿ ಹೋಗಿರ್ತದ, ದಾರಿಯಾಗಿಂದ ಒಂದು ಎಲುಬು ಬಿದ್ದಿರ್ತದ, ಯಾವಾಗಿಂದ ಎಲುಬು ತೊಗೊಂಡು ನಾಯಿ ಕಡಿತಿರ್ತದ, ಕಡ್ದು 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 ಯಾವಾಗಿಂದ ಕೆಳಗಿನ ಹಲ್ಲಿಗೆ ಮ್ಯಾಲಿನ ಹಲ್ಲಿಗಿಂದ ಪೆಟ್ಟು ಬಿದ್ದು ಆ ನಾಯಿಗೆ ತನ್ನ ಹಲ್ಲಾಗಿಂದ ರಕ್ತ ಬರ್ತಿರ್ತದ. ನಾಯಿಗೆ ತನ್ನ ಹಲ್ಲಾಗಿಂದ ರಕ್ತ ಬರ್ತಿರ್ತದ. ಅದೇ ರಕ್ತ ಕುಡಿದು ನಾಯಿ ತಿಳ್ಕೊಂಡದ ಈ ಎಲುಬಿನೊಳಗೆ ರುಚಿ ಆದ ತಿಳ್ಕೊಂಡದ. ನಾಯಿ ತಿಳ್ಕೊಂಡಂಗ ಅದರೊಳಗೆ ರುಚಿ ಇಲ್ಲ, ಸುಖ ಅದರೊಳಗಿಂದ ಇಲ್ಲ. ಭಾಳ ಮಂದಿ ತಿಳ್ಕೊಂಡ್ರೆ ಪ್ರಾರಂಭದೊಳಗೆ ಏನಿರ್ತದಲ್ಲ, ನಾ ಹೇಳಿದ್ಮೇಲೆ ನಿಮಗೆ ಅದು ಒಳಗೆ ಬಿದ್ದಿರ್ತಕ್ಕಂಥ ಇಲಿ ಎಪ್ಪೋನೇ ಸುಮ್ಮನೆ ಬಂದೆ ಇದ್ರಾಗ ನಾ ಬರಬಾರ್ದಾಗಿತ್ತು ತಿಳ್ಕೊಂಡದು ಒಳಗೆ ನಿಲಿ ಅಳತ್ರ ಇನ್ನೊಂದು ಇಲಿ ಅಂತದ ದೋಸ್ತ ಒಂದು ಈಡು ತೆಗಿಯೋ ಬಾಗಲ. ಯಾಕಂದ್ರೆ ಅದು ರುಚಿ ಗೊತ್ತಿಲ್ಲ, ಇದಕ್ಕೆ ಗೊತ್ತಿಲ್ಲ. ಮಗ ಇಟ್ಟು ತಾನೇ ಚೇಂಜ್ ಹೊಡಿಬೇಕು. ನಾವು ಈಗ ಕೇಳಕತ್ತಾವ ಈಗ ಹುಡುಗರು, ಈಗ ತರುಣ್ ಹುಡುಗರು, ಯಪ್ಪ ನಮ್ಮ ಲಗ್ನ ಮಾಡಲ್ಲ ನಾವು ಕೇಳಕತ್ತಾವ ಇಲ್ಲ ಮನ್ಯಾಗ, ಯಾವ ನಮ್ಮ ಲಗ್ನ ಮಾಡಲ್ಲ ತಿರಿ ನಾನು ವಾರಿದವ್ರು ಅಡ್ಡಾಡ್ ಹಡ್ದಾರತ್ತ. ಅವು ಮನ್ಯಾಗ ತಂದೆ ಅಂತಾನ ಇನ್ನೊಂದು ತೊಡೆ ದಿವಸ ಇರು ಆರಾಮಿರು, ಇದ್ರಾಗ ಏನೂ ಇಲ್ಲ ಅವ್ರ ಅಪ್ಪ ತಾನ ಸುಮ್ಕೊಂಡ್ರು ಮರ ಚೈನಿ ಹೊಡೆದಾನ ನಮಗೆ ಬೇಡ ಅಂತಾನ ತಾವು. ಅವು ಲಗ್ನ ಅಂದ್ರೆ ಚೈನಿ ಹೊಡ್ಲಿಕ್ಕೆ ತಗೊಂಡು ಅವ್ರು ತಿಳ್ಕೊಂಡಾರ ಏನ್ರಿ. ಇವ್ರೆಲ್ಲ ಇವು ಹೊಸ ಲಗ್ನ ಆಗಿದ್ದೆ ಅಂದ್ರೆ ಸಿನಿಮಾಕ್ಕೆ ಹೋಗೋದು ಇದಕ್ಕೆ ಹೋಗೋದು ನೋಡ್ತಿರ್ತಾರಲ್ಲ, ಗಾಡಿ ಮ್ಯಾಗ ಕೂತು ಅದು ಮಜೆ ಇರ್ತದೆ ತನಾಗ. ಇವು ಜಗಳ ತೆಗಿಲಕತ್ತಾವ. ಮತ್ತು ಅಂಥ ಹುಡುಗರು ತೊಗೊಂಡು ನಂಬಲ್ಲಿ ಬಂದಿರ್ತಾರ ಅಪ್ಪವ್ರು ಅಂತ. ಒಟ್ಟು ಹುಡುಗ ಮನೆಗೆ ಹತ್ತಲಾಗ್ಯದ್ರಿ, ರಾತ್ರಿ ಬಾರಾಗ ಬರ್ತದೆ, 1ಕ್ಕೆ ಬರ್ತದೆ. ಅದಕ್ಕೊಂದು ಏನ್ರ ಕೊಳ್ಳ ಕಟ್ರಿ ಅಂದ್ಕೊಂಡು ಯವ್ವ ಇದಕ್ಕೆ ದಾರ ಪಾರ ಮೇಳ ಹರಿಯಂಗಿಲ್ಲ, ತಾಯ್ತ ಮೇಳ ಹರಿಯಂಗಿಲ್ಲ, ಇದು ಕೊಳ್ಳ ಒಂದು ಲೊಳ್ಳಿ ಕಟ್ಟು ಎಮ್ಮಿಗಳು ಕೊಳ್ಳ ಕಟ್ತಾರಲ್ಲ ಅಂತಂದ್ರೆ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ. ಅಂದ್ರೆ ಅದಕ್ಕೊಂದು ಲಗ್ನ ಮಾಡು ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ ತಂದಂಗೆ. ಇನ್ನು ಅಪ್ಪವ್ರೆ ಹೇಳ್ಯಾರ ಬಿಡುವ ತಿಳ್ಕೊಳೋದು ಆ ಕಡೆ ಈ ಕಡೆ ಹೆಣ್ಣುಗಳು ನೋಡ್ತಾರಲ್ರಿ. ನೋಡಿ ಒಂದು ಎಷ್ಟು ನೋಡವ್ರ ಅಂತೀರಿ ನೀವು. ಹಿಂಗೆ ಹೋಗ್ತದ ಒಂದು ಊರಿಗೆ ಹೋಗ್ತದ ನೋಡ್ತದ ಬರ್ತದೆ. ಈ ಕಟ್ಟಿ ಕಂಪ್ನಿ ಇರ್ತದೆ ನೋಡಿ, ಊರು ಇರ್ತಾವಲ್ಲಿ ಕಟ್ಟಿ ಕಂಪ್ನಿ ಅಂದ್ರೆ ಮನೆ ಅನ್ನ ತಿಂದು ಮಂದಿದ್ದು ಮಾತಾಡ್ಕೊತ ಕೂತಿರ್ತಾವಲ್ಲ ಏನ್ರಿ. ಮನೆಗೆ ಹೆಂಡ್ರು ಸೇರಂಗಿಲ್ಲ, ಮಕ್ಕಳು ಸೇರಂಗಿಲ್ಲ, ಯಾರು ಸೇರೋದಕ್ಕೆ ಅಂದ ಬಂದು ಕಟ್ಟಿಗೆ ಅಂದ ಕೂತ ಆ ಮಗಂದು ಹಂಗಾಯ್ತು ಈ ಮಗಂದು ಹಿಂಗಾಯ್ತು. ಸುಮ್ಮನೆ ಮಳೆಗಾಲದಿಂದ ಪ್ರವಚನ ಹಚ್ಚಾರ, ಇವನು ಪಟ್ಟಿ ಕೊಡ ಮಾಲ್ ಪ್ರವಚನ ಕೇಳಮಾಲ ಏನೂ ಅಲ್ಲ, ಸುಮ್ಮನೆ ಕಟ್ಟಿಗೆ ಕೂತು ಮಾತು ಹೇಳ. ಈ ಕಂಪ್ನಿ ಎಲ್ಲ ಊರಾಗೂ ಇರ್ತದ. ಅವ ಅಂಥ ಒಂದು 4 ಇದ್ರೆ ಊರಿಗೆ ಲಕ್ಷಣ. ಹೇಗ್ರಿ ಅಂಥ ಒಂದು 4 ಬೇಕೇ. ಏನರ ಚಲೋ ನಡೆದಿತ್ತಂದ್ರೆ ಸುಮ್ಮನೆ ಮಾಡ್ಕೊಂಡು ಕೂತಾವ. ಹಾಂ ಅಂತಿರ್ತಾರಲ್ಲ, ಅವ ಪಟ್ಟಿ ಕೊಡಲ್ಲ, ಪ್ರವಚನ ಕೇಳಲ್ಲ, ಅವ ಏನೂ ಮಾಡವ ಅಲ್ಲವ, ಏನೂ ಮಾಡ್ಲಾರ್ದೆ ಮಾತಾಡೋದು. ಮತ್ತು ಅವ ಕೊಡವ ಇದ್ನಂತಂದ್ರೆ ನಮ್ಮ ಅಪ್ಪರು ಏನಕ್ಕೆ ಮಾಡಲ್ಲ, ಕಾರ್ಯಕ್ರಮ ಮಾಡ್ಲಾಕತ್ತಾರಲ್ಲ. ಈಗ ನಮ್ಮ ಕೈಲಿಂದ ಈ ಶರೀರದಿಂದ ದುಡಿಯೋದು ಅಲ್ಲಿ ಹತ್ರ ಕಾಣಿಕೆ ಕೊಟ್ಟರೆ ಇದು ಮಾಡೋಣಪ್ಪ, ಬೇಡ ನಂಬಲ್ಲಿ ಕಾಣಿಕೆ ಕೊಡ್ಲಿಕ್ಕೆಂದ ದುಡ್ಡಿಲ್ಲ, ಹೋಗಿಂದ ಗುರುವಿನ ಸೇವಾರಿ ಮಾಡಿ ದುಡ್ದರೆ ಮುಡ್ಸನ ತಿಳ್ಕೊಳ್ಳೋಣ ಅಂತ ಭಾವನ ಇರೋರು ಬೇರೆ, ಕೊಡೋರು ಎಂದೂ ಮಾತಾಡೋಂಗಿಲ್ಲ. ಇವು ಯಾವ ಕೊಡೋಂಗಿಲ್ಲ ನೋಡ್ರಿ, ಅವೇ ಮಾತಾಡೋವು. ಆ ಮಗಂದು ಹಂಗಾಯ್ತು, ಈ ಮಗಂದು ಹಿಂಗಾಯ್ತು, ಆಕೆ ಯಾಕೆ ಅಲ್ಲಿ ಹೋಗ್ಕಳೆ, ಈಕೆ ಯಾಕೆ ಇಲ್ಲಿ ಬರ್ತಾಳೆ, ನೀ ಏನು ಮಾಡವ ಕಟ್ಟಿಗೆ ಕೂತು. ಹೌದಲ್ರಿ, ಮಾತಾಡೋದು ಬಂದು ಭಾಳ ಊರಿತ್ತವಲ್ಲಿ ಒಂದು ಗಿಡ ಇರ್ತದೆ, ಗಿಡಕ್ಕೆ ಒಂದು ಕಟ್ಟಿರ್ತದೆ, ಬರೋಬ್ಬರಿ ಅವ್ರು 4 ಮಂದಿ ಕೂತಿರ್ತಾರೆ. ಅವ್ರು ಕೂತಿರ್ತಾರೆ. ಇವ ಹೆಣ್ಣು ನೋಡಿ ಬರ್ತಾನೆ, ಯಾಕೆ ಒಮ್ಮಲ್ಲಿ ಹೆಣ್ಣು ನೋಡಿ ಬಂದೆ ನಾನು ನೋಡಿ ಬಂದಲ್ಲ ಕಾಕ ಹೆಂಗದ ಪೋರಿ ಜರ ಕರ್ಗದ, ಜರ ಬುಡ್ಡದಂಥದ್ದು, ಜರ ಹೈಟ್ ರೀ ಅಂತ ಏನಾರ ಅಂದ್ರೆ 100 ಹೆಣ್ಣುಗಳು ನೋಡಿ ಕೊನೆಗೆ ಆರಿಸಿ ನೋಡಿದ್ರೆ ಒಂದು ಐಗೋಟೆ ಅಂತ ಕೂತಿರ್ತದೆ. ಭಗವಂತ ಗಂಟ ಕಳಿಸಿರ್ತಾನೆ, ನಾವು ನೀವು ಸುಮ್ಮನೆ ಹುಡುಕೋದು ಅಟ್ಟೆ. ಅಂದರೆ ಇಂಥ ಹೆಣ್ಣಿಗೆ ಇಂಥ ಗಂಡ ತಗೊಂಡು ಭಗವಂತ ಮೊದಲೇ ಇಂದ ಗಂಟ ಕಳಿಸಿರ್ತಾನೆ. ಯಾವಾಗಿಂದ ಹುಡುಕ್ಯಾಡಿಂದ ಮದುವೆ ಮಾಡ್ತಾರ. ನಾವು ಹೇಳಿದ್ದೇವಲ್ಲ, ಅದಕ್ಕೆ ಒಳ್ಳೆ ಕಟ್ಟು ಮನೆ ಹಿಡ್ಕೊಂಡು ಬೀಳ್ತದೆ ತಂದಂಗೆ. ಲಗ್ನ ಆದ ಕೂಡಲೇ ಒಟ್ಟು ಮನೆ ಬಿಟ್ಟು ಹೊರಗೆ ಬರ್ಲಾವ, ಬರ್ತಾನೆ ರೀ ಬರ್ಲಾವ.
ಹೆಣ್ತಿ ರೊಟ್ಟಿ ಮಾಡಕತ್ಲಂದ್ರೆ ಈ ಒಂದೊಂದು ಮನೆ ಮುಂದೆ ಏನ್ರಿ ಒಟ್ಟು ಹೆಣ್ತಿ ಹೊರಗೆ ಹೋದ್ರೆ ಹೊರಗೆ ಒಳಗೆ ಬಂದ್ರೆ ಒಳಗೆ ಒಂದು ಸೌಂಡ್ ತಿರುಗಾಡ್ತಿರ್ತಾನೆ. ಇಲ್ಲಿ ತನ ತಿರುಗಾಡವ ಗೂಜು 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 ಗೂಜು. ಈಗ ಅದೊಂದು ಈಗ ಹೊಸ್ದಾಗಿ ಒಂದು ಬಂದದ್ರಿ. ಈಗ ಈ ಎಂಗೇಜ್ಮೆಂಟ್ ಆಯಿತು ಅಂದ್ರೆ ಫಸ್ಟ್ ಕೊಡೋದು ಗಿಫ್ಟೇ ಮೊಬೈಲ್. ಅವ ಮೊಬೈಲ್ ಕೊಟ್ಟು ಊರಿಗೆ ಹೋದ. ಈ ಕಿತ್ತಂಗಿ ಅಡುಗೆ ಮನೆ ಬಿಟ್ಟು ನೋಡ್ರಿ, ಮಾಳೆ ಮ್ಯಾಕು ಏನು ಮಾತಾಡ್ತಾವ ಏನಿಲ್ಲ. ಮತ್ತು ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಅಲ್ಲಿ ಹೋಗಿ ಏನು ಮಾತಾಡಕ್ಕೆ ಹಾಂ ಭಾರಿ ಮಜಾ ಇರ್ತದೆ ನೋಡ್ಬೇಕು ನೀವು. ಏನೇನು ಚಂದ ನೋಡ್ನು ಚಂದ ತಿನ್ನು ಏನ್ರಿ ಅವನಿಗೆ ಅಂತ ಹೇಳ್ತಿರ್ತಾರೆ. ಶಿವ ಸಂಶಯ ನಮ ಪಾರ್ವತಿ ಪತಿ